ವೆಲ್ಕಮ್ ಟು ಸೋಷಿಯಲ್ ಸೈನ್ಸ್ ಕ್ಲಾಸಸ್. ಈಗಾಗಲೇ ನಾವು ಕಳೆದ ಕ್ಲಾಸಲ್ಲಿ ಭಾರತಕ್ಕಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಸವಾಲುಗಳ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ಅದಕ್ಕೆ ಬೇಕಾದಂಥ ಕೆಲವೊಂದು ಪರಿಹಾರ ಕ್ರಮಗಳ ಬಗ್ಗೆಯೂ ನಾವು ಚರ್ಚೆ ಮಾಡಿದ್ವಿ ಕಳೆದ ಒಂದು ತರಗತಿಗಳಲ್ಲಿ. ಸೊ ಇವೆಲ್ಲದರ ಪ್ರಯತ್ನ ಏನಕ್ಕಪ್ಪ ಅಂದರೆ ಮುಂಬರ್ತಕ್ಕಂಥ TET ಎಕ್ಸಾಮಲ್ಲಿ ಪೇಪರ್ 2 ಸೋಷಿಯಲ್ ಸೈನ್ಸ್ ಪೇಪರ್ನಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಬೇಕು ಅಂತಕ್ಕಂಥ ಉದ್ದೇಶದ ಜೊತೆಗೆ ನಾವು ಈ ವಿಡಿಯೋ ಸರಣಿಗಳನ್ನು ಆರಂಭ ಮಾಡ್ತಿರುವಂಥದ್ದು. ಅಂದರೆ ಭಾಳ ಪ್ರಮುಖವಾದಂಥ ಅಧ್ಯಾಯಗಳನ್ನು ನಿಮ್ಮ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ದಟ್ ಮೀನ್ಸ್ ಕ್ಲಾಸಸ್ಸನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಂದರೆ ಆ ಒಂದು ಟಾಪಿಕ್ಸ್ ಮೇಲೆ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ನಾವು ಈ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಸೊ ಕಳೆದ ಕ್ಲಾಸಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅದು ಲೈಕ್ ಕೋಮುವಾದ ಆಗಿರ್ಬೋದು, ಬಡತನ ಆಗಿರ್ಬೋದು, ಆರ್ಥಿಕ ಅಸಮಾನತೆ ಆಗಿರ್ಬೋದು, ಐ ಥಿಂಕ್ ಇನ್ನೂ ಹಲವಾರು ಸಮಸ್ಯೆಗಳು, ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಇವೆಲ್ಲವನ್ನು ನಾವು ತಿಳ್ಕೊಂಡಿದ್ವಿ. ಮತ್ತು ಮಹಿಳೆಯರ ಸ್ಥಾನಮಾನ ಆಗಿರ್ಬೋದು. ಸೊ ಇಲ್ಲಿ ಈಗ ಈ ಒಂದು ಭಾಳ ಪ್ರಮುಖವಾದಂಥ ಅಧ್ಯಾಯದಲ್ಲಿ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ. ಸೊ ನಮ್ಮ ಇಂಡಿಯಾ ಬೇರೆ ಬೇರೆ ದೇಶಗಳ ಜೊತೆಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದೆ, ಸೊ ಇದ್ರ ಮೇಲೆ ಕೂಡ ಒಂದಷ್ಟು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಟೈಪಲ್ಲಾದರೂ ಕೇಳ್ಬೋದು, ಅಥವಾ ಡೈರೆಕ್ಟ್ ಕ್ವಶನ್ಸಲ್ಲಾದರೂ ಕೇಳ್ಬೋದು, ಅಥವಾ ಹೇಳಿಕೆ ಆಧಾರಿತ ಒಂದು ಪ್ರಶ್ನೆಗಳ ಮಾದರಿಯಲ್ಲೂ ನಿಮಗೆ ಈ ಟಾಪಿಕಲ್ಲಿ ಕ್ವಶನ್ಸನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ನೋಡಿ, ಆ ಒಂದು ಶೀರ್ಷಿಕೆಯಲ್ಲೇ ನಿಮಗೆ ಗೊತ್ತಾಗ್ಬಿಡ್ತೀವಿ. ಅನ್ಯ ಅಂದರೆ ಬೇರೆ ಅಂತ, ಬೇರೆ ದೇಶಗಳ ಜೊತೆಗೆ ಭಾರತ ಹೊಂದಿರತಕ್ಕಂಥ ಸಂಬಂಧಗಳು ಅಂತ. ನೋಡಿ ಯಾವ್ಯಾವ ದೇಶಗಳು ಬರುತ್ತೆ ಅದು. ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಇಂಡಿಯಾ ಆ್ಯಂಡ್ ಚೀನಾ, ಇಂಡಿಯಾ ಆ್ಯಂಡ್ ಅಮೇರಿಕಾ, ಆ್ಯಂಡ್ ಇಂಡಿಯಾ ಆ್ಯಂಡ್ ರಷ್ಯಾ ಅಂತ ಇಷ್ಟು ದೇಶಗಳ ಜೊತೆ ಭಾರತದ ಸಂಬಂಧ ಯಾವ ರೀತಿ ಇತ್ತು, ಉತ್ತಮವಾಗಿತ್ತು ಅಥವಾ ಏನು ಸಮಸ್ಯೆಗಳಾಗಿತ್ತು ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ. ಈಗ ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಚೀನಾ, ಭಾರತ ಮತ್ತು ಅಮೇರಿಕಾದ ಸಂಬಂಧ, ಭಾರತ ಮತ್ತು ರಷ್ಯಾದ ಸಂಬಂಧ. ಆಮೇಲೆ ಈ ಒಂದು ವಿಡಿಯೋದಲ್ಲಿ 2 ಅಧ್ಯಾಯಗಳನ್ನು ನಾವು ಭಾಳ ಕ್ವಿಕ್ಕಾಗಿ ಚರ್ಚೆ ಮಾಡೋಣ. ನಾವು ಭಾಳ ಪ್ರಮುಖವಾದಂಥ ಅಧ್ಯಾಯಗಳಿದು. ಸೊ ಲೆಟ್ಸ್ ಮೂವ್ ಆನ್. ಸೊ ನಾನು ಈ PTK ಅದು ಇದು ಎಲ್ಲವನ್ನು ಹೇಳಕ್ಕೆ ಹೋಗಲ್ಲ. ಸೊ ಡೈರೆಕ್ಟು ರಿಲೇಷನ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ. ಸೊ ಈ ಒಂದು ಅಧ್ಯಾಯದಲ್ಲಿ ನೋಡಿ, ವೆರಿ ಫಸ್ಟ್ ಒನ್ನು ಭಾರತ ಮತ್ತು ಪಾಕಿಸ್ತಾನ. ಅಲ್ಲಲ್ಲೇ ಓದ್ಕೊಂಡು ಕೆಲವೊಂದು ಪಾಯಿಂಟ್ಸನ್ನು ಅಲ್ಲಲ್ಲೇ ಚರ್ಚೆ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಈಗ 1947 ದಟ್ ಮೀನ್ಸ್ 1947ರ ಭಾರತದ ವಿಭಜನೆ ಪಾಕಿಸ್ತಾನ ಅಂತಕ್ಕಂಥ ರಾಷ್ಟ್ರದ ಉದಯಕ್ಕೆ ಕಾರಣ ಆಗುತ್ತೆ ಅಂತ. ಸೊ ಅದು ಡಿವೈಡ್ ಆಗುತ್ತೆ ಆಫ್ಟರ್ 1947ನಲ್ಲಿ. ಇಂಡಿಯಾ ಮತ್ತು ಪಾಕಿಸ್ತಾನ ಪ್ರತ್ಯೇಕವಾಗುತ್ತೆ. ಅದು ನಮ್ಮ 2 ರಾಷ್ಟ್ರಗಳ ಮಧ್ಯೆ ಭೌಗೋಳಿಕ ಸಾಮೀಪ್ಯ ಹಾಗೂ ಸಮಾನ ನಾಗರಿಕ ಪರಂಪರೆ ಇದೆ ಅಂತ ಹೇಳಿದ್ದಾರೆ. ನಾಗರಿಕ ಪರಂಪರೆ ಇದೆ ಅಂತ ಹೇಳ್ತಾರೆ. ಬಟ್ ಇದು ಎಷ್ಟು ಸತ್ಯ ಅಥವಾ ಎಷ್ಟು ಸುಳ್ಳು, ಇದು ಸರಿಯೋ ಅಥವಾ ನಿಜಾನೋ, ಯಾರೆಲ್ಲ ದಿನನಿತ್ಯ ಟಿ ವಿಗಳನ್ನು ನೋಡ್ತಾ ಇರ್ತಾರೋ ಅಥವಾ ಪತ್ರಿಕೆಯನ್ನು ಓದ್ತಾ ಇರ್ತಾರೋ ಅಥವಾ ಯಾರೆಲ್ಲ ಕೆಲವೊಂದು ವಿಷಯಗಳನ್ನು ಪ್ರಾಕ್ಟಿಕಲಾಗಿ ಫೀಲ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ ಇವೆಲ್ಲ. ಐ ಥಿಂಕ್ ಸಮಾನವಾದಂಥ ನಾಗರಿಕ ಪರಂಪರೆ ಇದೆ ಅಂತಕ್ಕಂಥದ್ದು. ಸೊ ನಾವು ಹಲವಾರು ಶತಮಾನಗಳ ಸಮಾನ ಇತಿಹಾಸವನ್ನು ಹೊಂದಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಇದು ಮಹಾತ್ಮ ಗಾಂಧಿ ಇದ್ದಂಥ ಒಂದು ಟೈಮ್ ಅಥವಾ ಒಂದು ಪೀರಿಯಡಲ್ಲಿ ಅವರು ಹೇಳಿದರು. ಐ ಥಿಂಕ್ ಅಣ್ಣ ತಮ್ಮದಿರಾಗಿ ಬದುಕಬೇಕಾಗುತ್ತೆ, ಸೋದರತ್ವದೊಂದಿಗೆ ನಾವು ಜೀವಿಸಬೇಕಾಗುತ್ತೆ, ಇವೆಲ್ಲವನ್ನು ಹೇಳಿದರು ಆ ಒಂದು ಗಳಿಗೆಯಲ್ಲಿ. ಅವರು ಐ ಥಿಂಕ್ ಹತ್ಯೆ ಆಗಲಿಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ಬಂದ ನಂತರದಲ್ಲಿ. ನೆಕ್ಸ್ಟು ಪಾಕಿಸ್ತಾನದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಭಾರತ ಬಯಸುತ್ತೆ. ಆದರೆ ಪಾಕಿಸ್ತಾನದ ಮಿಲಿಟರಿ ಶಾಯಿತ್ವ ಹಾಗೂ ರಾಜಕೀಯ ಅಸ್ಥಿರತೆಯಿಂದಾಗಿ ಆ ರಾಷ್ಟ್ರ ನಮ್ಮೊಂದಿಗೆ ಒಳ್ಳೆಯ ಸಂಬಂಧವನ್ನು ಇರಿಸ್ಕೊಂಡಿಲ್ಲ ಅಂತ. ಆಯಿತಾ. ಸೊ ಈಗಲೂ ಕೂಡ ಟೆರರಿಸಮು, ಅದು ಇದು, ಭಯೋತ್ಪಾದನೆ ಇದೆಲ್ಲ ಬಂದರೆ ಐ ಥಿಂಕ್ ಮೊದಲಾಗಿ ನಮ್ಮ ಭಾರತೀಯ ಹೆಸರುಗಳಿರೋದು ತುಂಬ ಭಾಳ ಕಡಿಮೆಯಲ್ಲಿ. ಆಯಿತಾ. ಯಾಕೆಂದರೆ ಅವರ ಉದ್ದೇಶಗಳು ಏನಿರುತ್ತೋ ಸ್ಟಿಲ್ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಅದು. ಸೊ ಯಾವ ಮಾನದಂಡವನ್ನು ಇಟ್ಕೊಂಡು ಈ ರೀತಿಯಾದಂಥ ಕೆಲವೊಂದು ಭಯೋತ್ಪಾದಕ ಕೃತ್ಯವನ್ನು ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಸೊ ಅದು ಐ ಥಿಂಕ್ ದೇವರಿಗೆ ಬಲ್ಲ ಅದು. ನೆಕ್ಸ್ಟು ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ನೋಡಿ, ಎಲ್ಲಿಂದ 1947-48ರಲ್ಲಿ, 1965ರಲ್ಲಿ, ಮತ್ತು 1971ರಲ್ಲಿ, ಮತ್ತು 1999ರಲ್ಲಿ ಕಾರ್ಗಿಲ್ ಯುದ್ಧಗಳು ನಡೆದಿದ್ದಾವೆ ಅಂತ. ಈ ಎಲ್ಲ ಯುದ್ಧಗಳಲ್ಲಿ ಭಾರತ ವಿಜಯ ಗಳಿಸಿದೆ. ಸೊ ಕಾಶ್ಮೀರ ಸಮಸ್ಯೆ ಹಾಗೂ ಭಯೋತ್ಪಾದನೆ, ಈ 2 ಸಮಸ್ಯೆಗಳ ಪರಿಣಾಮಕಾರಿ ಪರಿಹಾರ ಭಾರತ ಪಾಕಿಸ್ತಾನ ಸಂಬಂಧ ಸುಧಾರಣೆಗೆ ಅತ್ಯಗತ್ಯ ಅಂತ. ಇದು ಭಯೋತ್ಪಾದನೆ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಇದನ್ನು ಇದು ಆ್ಯಕ್ಚುಲಿ 1947ಇಂದಲೇ ಸ್ಟಾರ್ಟ್ ಆಗಿಬಿಡಿದೆ ಭಯೋತ್ಪಾದನೆ ಅಂತಕ್ಕಂಥದ್ದು. ಇದನ್ನು ಹೇಳ್ತಾ ಇದ್ದಾರೆ ಅಂತ ಅವರು. ಹಾಗಾಗಿ ರಿಲೇಷನ್ಶಿಪ್ ಯಾಕೆ ಇನ್ನೂ ಕೂಡ ಗಟ್ಟಿಯಾಗಿ ಉಳ್ಕೊಂಡಿಲ್ಲ ಅಂದರೆ ಸೊ ಈ ರೀಸನ್ಸ್ಗೋಸ್ಕರ. ಹಲವಾರು ಯುದ್ಧಗಳು, 1-2 ಕಾರ್ಗಿಲ್ ವಾರ್ಸ್ ಇದೆ, 1947-48 ಆ ಟೈಮಲ್ಲಿ ನಡೆದಿದೆ. 1965 ಯುದ್ಧಗಳಾಗಿದೆ, 1971 ಆಗಿದೆ. ಕಾರ್ಗಿಲ್ ವಾರಲ್ಲಂತೂ ಇಂಡಿಯನ್ಸೇ ವಿಜಯವನ್ನು ಸಾಧಿಸಿದ್ದಾರೆ ಅವರ ವಿರುದ್ಧವಾಗಿ. ಅದೆಲ್ಲ ನೀವು ನೋಡ್ತಾ ಇರ್ಬೋದು. ಸೊ ಕಾರ್ಗಿಲ್ ದಿವಸ್ ಅಂದ್ಬಿಟ್ಟೆ ತುಂಬ ಆ ಒಂದು ದಿನವನ್ನು ಹುತಾತ್ಮರ ದಿನ ಅದು. ಸೊ ಭಾಳ ರಿಮೆಂಬರ್ ದ ಡೇ ಆಫ್ ರಿಮೆಂಬರ್ ಅಥವಾ ಒಂದು ಗ್ರೇಟೆಸ್ಟ್ ಡೇ ಅಂದ್ಬಿಟ್ಟು ಇವತ್ತಿಗೂ ಕೂಡ ಅದನ್ನು ನೆನೆಸ್ಕೋತಾರೆ ಆ ಒಂದು ದಿನವನ್ನು. ಅಷ್ಟು ಇಷ್ಟಿರ್ತಕ್ಕಂಥ ಒಂದು ದಿನ ಅದು. ಸೊ ಈ ಇಷ್ಟು ಯುದ್ಧಗಳು ಏನು ಮಾಡಿದ್ದಾರೆ ಭಾರತೀಯರು ಪಾಕಿಸ್ತಾನದ ಮೇಲೆ, ಎಲ್ಲದರಲ್ಲೂ ಇಂಡಿಯಾನೇ ಇಲ್ಲಿ ವಿಕ್ಟರಿ ಆಗಿರುವಂಥದ್ದು.
ಕಾಶ್ಮೀರ ಸಮಸ್ಯೆ ಮತ್ತು ಭಯೋತ್ಪಾದನೆ ಈ ಎರಡೂ ಸಮಸ್ಯೆಗಳ ಪರಿಣಾಮಕಾರಿ ಪರಿಹಾರ ಭಾರತ ಪಾಕಿಸ್ತಾನ ಸಂಬಂಧ ಸುಧಾರಣೆಗೆ ಅತ್ಯಗತ್ಯ ಅಂತ ಹೇಳಿದ್ದಾರೆ. ಇದು ಐ ಥಿಂಕ್ ಈ ಸಮಸ್ಯೆ ಬಗೆಹರಿಯೋದು ಬಹುತೇಕ ಕಷ್ಟ ಅಂತ ಅನಿಸುತ್ತೆ. ಈಗಲೂ ಕೂಡ ಕಾಶ್ಮೀರದ ಒಂದು ಭಾಗದ ಸಮಸ್ಯೆ ಇನ್ನೂ ಇದೆ. ಅದನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಅಂತಲೇ ಈಗಲೂ ಹೇಳೋದು. ಅದನ್ನು ಸುಮಾರು 1/3 ಕಾಶ್ಮೀರದ ಭೂಭಾಗ ಈಗಲೂ ಪಾಕಿಸ್ತಾನದ ಸ್ವಾಧೀನದಲ್ಲಿದೆ. ನಾನು ಹೇಳಿದ್ನಲ್ಲ, ಅದನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೆಯುವುದುಂಟು. ಅದನ್ನು ಪಾಕಿಸ್ತಾನ ಭಯೋತ್ಪಾದಕತೆಯನ್ನು ಪ್ರಚೋದನೆ ಮಾಡಬಾರ್ದು ಮತ್ತು ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ಯಾವುದೇ ರೀತಿಯ ತೊಂದರೆ ಮಾಡದಂತೆ ವ್ಯವಹರಿಸಬೇಕೆಂದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಟ್ ಆದರೂ ಇದು ನಡೀತಾ ಇಲ್ಲ ಇದು. ಸೊ ದೂರಗಾಮಿ ಭಾರತ ಪಾಕಿಸ್ತಾನ ಶಾಂತಿಯುತ ಸಂಬಂಧ ಸೂಕ್ತವಾಗಿ ಇನ್ನೂ ಕೂಡ ಮೂಡಿ ಬಂದಿಲ್ಲ. ಅದು ಮೂಡಿ ಬರಲ್ಲ ಬಿಡಿಯೋದು. ಭಾರತವನ್ನು ಶತ್ರು ರಾಷ್ಟ್ರವಾಗಿ ಮಾತ್ರ ಕಾಣುವಾಗ ಪಾಕಿಸ್ತಾನವು ಒಳ್ಳೆಯ ಸಂಬಂಧ ಬೆಳೆಸ್ತಕ್ಕಂಥ ಲಕ್ಷಣಗಳು ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಆಲ್ಮೋಸ್ಟು ಅಷ್ಟು ಉತ್ತಮವಾದಂಥ ರಿಲೇಷನ್ಶಿಪ್ ಇಲ್ಲ ಅಂತ ಇಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನದ ಜೊತೆಗೆ. ಸೊ ಮುಂದೆ ಹೋಗೋಣ. ಹಾಗೆಯೇ ಈಗ ನಿಮಗೆ ಭಾರತ ಮತ್ತು ಪಾಕಿಸ್ತಾನ ಜೊತೆಗಿನ ಸಂಬಂಧ ಸೊ ಎಷ್ಟು ಉತ್ತಮವಾಗಿದೆ, ಎಷ್ಟು ಉತ್ತಮವಾಗಿಲ್ಲ. ಉತ್ತಮವಾಗಿದ್ದರೆ ಒಂದಷ್ಟು ರೀಸನ್ಸ್ ಅವರೇ ಹೇಳ್ತಾ ಇದ್ರು. ಸೊ ಏನಕ್ಕೆ ಉತ್ತಮವಾಗಿದೆ ಅಂತ. ಏನಕ್ಕೆ ಉತ್ತಮ ಆಗಿಲ್ಲ ಅನ್ನಲಿಕ್ಕೆ ಹಲವಾರು ರೀಸನ್ಸ್ ಬಂದಿದೆ ಅಲ್ವಾ. ಒಂದು ಭಯೋತ್ಪಾದನೆ, ಇನ್ನೊಂದು ಕಾಶ್ಮೀರದ ಸಮಸ್ಯೆ, ನಮ್ಮ ಪ್ರದೇಶಗಳ ಮೇಲೆ ಅವ್ರು ಇಟ್ಕೊಂಡಿದ್ದಂಥ ಒಂದು ಹತೋಟಿ ಆಗಿರ್ಬೋದು, ನಿಯಂತ್ರಣ ಆಗಿರ್ಬೋದು, ಇವೆಲ್ಲ ರೀಸನ್ಸ್ ಇದೆ ಆಯಿತಾ. ಹಾಗಾಗಿ ಅಷ್ಟು ಉತ್ತಮವಾಗಿಲ್ಲ ಅಂತ ಅವರ ಜೊತೆಗಿನ ಒಂದು ಸಂಬಂಧ. ನೆಕ್ಸ್ಟು ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ. ಈಗ ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ ಒಂದು ಸಂಬಂಧದ ಬಗ್ಗೆ ನೋಡೋಣ. ಈಗ ಚೀನಾ ನಮ್ಮ ಉತ್ತರ ಭಾರತದಲ್ಲಿರ್ತಕ್ಕಂಥ ಬೃಹತ್ ನೆರೆಯ ರಾಷ್ಟ್ರ. ಇದು ಎಲ್ಲಿ ಬರುತ್ತೆ? ಇದು ಉತ್ತರ ನೆರೆಯ ರಾಷ್ಟ್ರ, ಬೃಹತ್ ರಾಷ್ಟ್ರ. ಇತಿಹಾಸದ ಉದ್ದಕ್ಕೂ ಈ ರಾಷ್ಟ್ರಗಳು ಪರಸ್ಪರ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿವೆ ಅಂತ. ಅಂದರೆ ನಿನ್ನೆ ಇವತ್ತಿನ ಸಂಬಂಧ ಅಲ್ಲ ಅಂತ. ಇಂಡಿಯಾ ಮತ್ತು ಚೀನಾದ ನಡುವಿನ ಸಂಬಂಧ ಆಲ್ಮೋಸ್ಟ್ ಮೆನಿ ಇಯರ್ಸ್ ಆಗೋ ಅಂತ, ಹಲವಾರು ವರ್ಷಗಳಿಂದಲೂ ಕೂಡ ಇದು ಉತ್ತಮವಾದ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದೆ ಅಂತ. ಸೊ ಅಕ್ಟೋಬರ್ 1949ರಲ್ಲಿ ಚೈನಾ ಕಮ್ಯುನಿಸ್ಟ್ ರಾಷ್ಟ್ರವೆಂದು ಉದಯಿಸಿದಾಗ ಅದನ್ನು ಮಾನ್ಯತೆ ಮಾಡಿದ ಪ್ರಪ್ರಥಮ ರಾಷ್ಟ್ರ ಭಾರತ ಅಂತ. ಫಸ್ಟು ಅಪ್ರೂವಲ್ ಮಾಡೋದೇ ಇಂಡಿಯಾ 1949ನಲ್ಲಿ. ಸೊ ಈ ಚೈನಾ ಕಮ್ಯುನಿಸ್ಟ್ ರಾಷ್ಟ್ರ ಅಂತ ಯಾವಾಗ ಡಿಕ್ಲೇರ್ ಆಗುತ್ತೆ ಅದನ್ನು ಮಾನ್ಯತೆ ಮಾಡೋದೇ ಭಾರತ. ಹಾಗಾಗಿ ಪಂಚಶೀಲ ಹಾಗೂ ಹಿಂದಿ ಚೀನಿ ಭಾಯಿ ತತ್ವದ ಆಧಾರದಲ್ಲಿ ಪರಸ್ಪರ ಭಾರತ ಚೀನಾ ಸಂಬಂಧವನ್ನು ಬೆಳೆಸಿಕೊಳ್ಳಿಕ್ಕೆ ಯತ್ನಿಸಲಾಯಿತು ಅಂತಂದರೆ ಆವಾಗಲಿಂದ ಇದೆ ಇದು. ಆದರೆ ಈ ರಚನಾತ್ಮಕ ಸಹಕಾರ ನಿರೀಕ್ಷಿಸಿದ ಫಲವನ್ನು ನೀಡುವುದಿಲ್ಲ ಅಂತ. ನಾವೇನೋ ಒಳ್ಳೆಯ ರಾಷ್ಟ್ರ, ಅದು ನಮಗೆಲ್ಲ ಎಲ್ಲ ಸಂದರ್ಭಗಳಲ್ಲೂ ಸಹಾಯವನ್ನು ಮಾಡ್ತಾರೆ, ಯಾವುದೇ ರೀತಿಯ ಯುದ್ಧಗಳಾಗಲ್ಲ, ಯಾವುದೇ ರೀತಿ ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ಅವ್ರ ಕಡೆಯಿಂದ ಯಾವುದೇ ಸಮಸ್ಯೆಗಳಾಗಲ್ಲ, ಗಡಿ ಸಮಸ್ಯೆಗಳಾಗಲಿ ಮತ್ತೊಂದಾಗಲಿ ಅಂತ ಅಂದ್ಕೊಂಡಿದ್ರು. ಬಟ್ ಆದರೂ ಸೊ ನಾವು ಕಮ್ಯುನಿಸ್ಟ್ ರಾಷ್ಟ್ರ ಅಂತ ಡಿಕ್ಲೇರ್ ಆದಾಗ ಅಪ್ರೂವಲ್ ಮಾಡಿದ್ರು ಕೂಡ ಸೊ ಏನೇ ಐ ಥಿಂಕ್ ನಾವು ಒಳ್ಳೆ ಭಾವನೆಯನ್ನು ಇಟ್ಕೊಂಡ್ರು ಕೂಡ ನಾವು ನಿರೀಕ್ಷೆ ಮಾಡಿದಷ್ಟು ಫಲ ಅವ್ರ ಕಡೆಯಿಂದ ಸಿಗಲಿಲ್ಲ ಅಂತಕ್ಕಂಥದ್ದು ನಮ್ಮ ವಾದ, ಇದು ಭಾರತೀಯರ ವಾದ. ಸೊ ಏನಿದೆ, ಏನು ಸಮಸ್ಯೆಗಳಾಯಿತು ಆಗಿದ್ರೆ ಸೊ ಅದನ್ನು ನೋಡೋಣ ಬನ್ನಿ. ಇಲ್ಲಿ ಒಂದು ಕಡೆಯಿಂದ ಭಾರತದ ಧೋರಣೆಯ ವಿರುದ್ಧವಾಗಿ ಚೈನಾ ಟಿಬೆಟನ್ನು ವಶಪಡಿಸ್ಕೊಳ್ಳುತ್ತೆ ಆಯಿತಾ. ಭಾರತದ ಧೋರಣೆಯ ವಿರುದ್ಧವಾಗಿ ಚೈನಾ ಟಿಬೆಟನ್ನು ವಶಪಡಿಸ್ಕೊಳ್ಳುತ್ತೆ. ಸೊ ಏನಕ್ಕೆ? 1947ರಲ್ಲಿ ಚೀನಾ ಭಾರತವನ್ನು ಆಕ್ರಮಣ ಮಾಡ್ತಾರೆ ನೋಡಿ. ಯಾವಾಗ? 1962ಅಲ್ಲಿ ಚೀನಾ ಭಾರತವನ್ನು ಆಕ್ರಮಣ ಮಾಡುತ್ತೆ. ಆ್ಯಕ್ಚುಲಿ ನಮ್ಮ ದೇಶದ ಮೇಲೆ ಯುದ್ಧವನ್ನು ಹೂಡಲಿಕ್ಕೆ ಅಥವಾ ಆಕ್ರಮಣ ಮಾಡಲಿಕ್ಕೆ ಅವಕಾಶಗಳು ಇರಲಿಲ್ಲ ಅವರಿಗೆ. ಒಂದು ಒಳ್ಳೆಯ ಭಾವನೆ ಇದ್ದರೆ, ಒಂದು ನೆರೆಯ ರಾಷ್ಟ್ರದ ಜೊತೆಗೆ ಒಳ್ಳೆಯ ಉತ್ತಮವಾದ ಸಂಬಂಧವನ್ನು ಹೊಂದಬೇಕು ಅಂತಕ್ಕಂಥ ಒಂದು ಫೀಲಿಂಗ್ಸ್ ಅಥವಾ ಒಂದು ಭಾವನೆ ಇದ್ದಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ ನೋಡಿ. ಕಮ್ಯುನಿಸ್ಟ್ ರಾಷ್ಟ್ರ ಅಂತ ಅಪ್ರೂವಲ್ ಮಾಡಿದ್ರು ಕೂಡ ಇವೆಲ್ಲ ನಡೀತಾ ಇದೆ ಅಂತ ಅನ್ಲಿಕ್ಕೆ ಅಂತ ಇದೆ ಅಂದರೆ ಅವ್ರಿಗೆ ಅಷ್ಟು ಒಂದು ಸ್ವಾರ್ಥ ಅಂತಕ್ಕಂಥದ್ದು ಅವ್ರಿಗಿರುತ್ತೆ ಮನಸ್ಸಲ್ಲಿ. ನಮ್ಮ ದೇಶದ ಕೆಲವೊಂದು ಪ್ರದೇಶವನ್ನು ವಶಪಡಿಸ್ಕೊಳ್ಬೇಕು ಅಂತ ಅಥವಾ ಯುದ್ಧ ಮಾಡಬೇಕು ಅಂತ. ಸೊ 1962ನಲ್ಲಿ ಭಾರತವನ್ನು ಆಕ್ರಮಣ ಮಾಡುತ್ತೆ ಚೀನಾ. ಹಾಗೂ ಯುದ್ಧದಲ್ಲಿ ಭಾರತ ಸೋಲ್ಬೇಕಾಗುತ್ತೆ. ಆ ಟೈಮಲ್ಲಿ ನಮ್ಮ ರಾಜ್ಯಗಳಲ್ಲಿ ಒಂದಾದಂಥ ಅರುಣಾಚಲ ಪ್ರದೇಶವನ್ನು ಚೈನಾ ತನ್ನದು ಒಂದು ಪ್ರತಿಪಾದನೆ ಮಾಡುತ್ತೆ. ಇದೇ ತಪ್ಪಲ್ವಾ? ಸೊ ಅದು ಐ ಥಿಂಕ್ ಎಲ್ಲ ದಾಖಲೆಗಳು ಇದ್ದೇ ಇರುತ್ತೆ. ಈಗ ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ಪ್ರದೇಶಗಳು ಸೊ ಯಾವಾಗ ಅದು ಐ ಥಿಂಕ್ ನಮ್ಮ ಸುಪರ್ದಿಗೆ ಬಂದಿರುತ್ತೆ, ಅದಕ್ಕೆಲ್ಲ ಸಾಕಷ್ಟು ಹೋರಾಟಗಳಾಗಿರುತ್ತೆ, ಸಾಕಷ್ಟು ಪ್ರತಿಭಟನೆ ಆಗಿರುತ್ತೆ, ಸಾಕಷ್ಟು ಸಮಸ್ಯೆಗಳಾಗಿರುತ್ತೆ. ಅವೆಲ್ಲವನ್ನು ಫೇಸ್ ಮಾಡಿ ನಮ್ಮದು ಅಂತ ಮಾಡ್ಕೊಂಡಿರ್ತೀವಿ. ಅದಕ್ಕೆಲ್ಲ ಎವಿಡೆನ್ಸ್ ಇರುತ್ತೆ, ಸಾಕ್ಷಿಗಳಿರುತ್ತೆ. ಅದೆಲ್ಲ ಇದ್ದಾಗೂ ಕೂಡ ಯಾವುದೋ ನಮಗೆ ಸೇರಿದಂಥ ಪ್ರದೇಶವನ್ನು ಬೇರೆಯವರು ನಮ್ಮದು ಅಂತ ಹೇಳೋದಿದೆಯಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಬಟ್ ಇವರು ಅದನ್ನೇ ಮಾಡಿದ್ದೀವರು ಚೀನಾದವರು ನೋಡಿ. 1962ನಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡುತ್ತೆ. ಅಲ್ಲಿ ಅನಿವಾರ್ಯವಾಗಿ ಭಾರತ ಸೋಲ್ಬೇಕಾಗುತ್ತೆ. ಅದಷ್ಟೇ ಇಲ್ಲ, ಸೊ ನಮ್ಮ ರಾಜ್ಯಗಳಲ್ಲಿ ಒಂದಾದ ಅರುಣಾಚಲ ಪ್ರದೇಶ ಅಂತಕ್ಕಂಥ ಒಂದು ಆ ಸ್ಟೇಟನ್ನು ಚೈನಾ ತಂದು ಅಂತ ವಾದ ಮಾಡುತ್ತೆ, ಅದು ಪ್ರತಿಪಾದನೆ ಮಾಡುತ್ತೆ. ಸೊ ವಿಷಯ ಇದೇನಾಗುತ್ತೆ, ಇದು ಭಾರತ ಚೈನಾಗಳ ಪರಸ್ಪರ ಸಂಬಂಧದ ಮೇಲೆ ದುಷ್ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಆಗುತ್ತೆ, ಬೀರಲೇಬೇಕಾಗುತ್ತೆ. ಯಾರೋ ಬಂದ್ಬಿಟ್ಟು ನಮ್ಮದನ್ನು ಅವರಿಲ್ಲ ನಮಗೆ ಸೇರಬೇಕು ಅಂತಂದಾಗ ಅದು ಹೆಂಗಾಗುತ್ತೆ ಅದು ಅಲ್ವಾ. ಸೊ ಈ ಮಾವೋವಾದಿಗಳು ಭಾರತದಲ್ಲಿ ನಕ್ಸಲ್ವಾದವನ್ನು ಪಸರಿಸುವುದರಿಂದ ಈ ಎರಡೂ ರಾಷ್ಟ್ರಗಳ ಮಧ್ಯೆ ಮನಸ್ತಾಪವಿದೆ. ಭಾರತ ಚೈನಾದ ಮಧ್ಯೆ ಇರತಕ್ಕಂಥ ಗಡಿಯು ಅಂತಿಮವಾಗಿ ನಿರ್ಣಯವಾಗಿಲ್ಲ. ಹೀಗಾಗಿ ನಮ್ಮ ಎರಡೂ ರಾಷ್ಟ್ರಗಳ ಮಧ್ಯೆ ಗಡಿ ರೇಖೆ ಇರುವುದಿಲ್ಲ ಅಂತ ಅವರು ಪ್ರತಿಪಾದನೆಯಲ್ಲಿ. ಬದಲಾಗಿ ವಾಸ್ತವಿಕ ನಿಯಂತ್ರಣ ರೇಖೆ ಮಾತ್ರ ಈ ಎರಡೂ ರಾಷ್ಟ್ರಗಳ ಮಧ್ಯೆ ಇರುತ್ತೆ. ಅಣ್ವಸ್ತ್ರಗಳ ತಯಾರಿ,
ವಿದೇಶಿ ವ್ಯಾಪಾರದ ಸವಾಲುಗಳು, ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ, ಇವೆಲ್ಲ ಚೈನಾದ ಬಗ್ಗೆ ಭಾರತದ ನೀತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ. ಬಟ್ ಏನೇ ಉತ್ತಮವಾದ ಸಂಬಂಧ ಬೆಳೆಸ್ಕೊಂಡ್ರು ಕೂಡ ಇವ್ರದ್ದು ಕೆಲವೊಂದು ಬುದ್ಧಿಗಳು ಸರಿ ಇಲ್ಲದೆ ಇರೋದ್ರಿಂದ ಇವತ್ತಿಗೂ ಕೂಡ ಅಲ್ಲಲ್ಲಿ ಒಂದಷ್ಟು ಕ್ಲಾಸಸ್ ಇದ್ದೇ ಇರುತ್ತೆ ಇಂಡಿಯಾ ಮತ್ತು ಚೀನಾಗೆ. ಅಂದರೆ 100ಕ್ಕೆ 100 ಭಾಗ ಉತ್ತಮವಾದ ಸಂಬಂಧವನ್ನು ಹೊಂದಿದೆ ಅಂತೇಳಿ ಹೇಳಲಿಕ್ಕಾಗಲ್ಲ ಇಲ್ಲಿ ಇಂಡಿಯಾ ಮತ್ತು ಚೈನಾದ ಸಂಬಂಧ. ಸೊ ನೆಕ್ಸ್ಟು ದ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಅಮೇರಿಕಾ, ಇದರ ಒಂದು ಸಂಬಂಧದ ಬಗ್ಗೆ ನೋಡೋಣ ಈಗ ಏನಿದೆ ಅಂತ. ಭಾರತ ಹಾಗೂ ಅಮೆರಿಕ ಸಂಯುಕ್ತ ಸಂಸ್ಥಾನ 2 ಬೃಹತ್ ರಾಷ್ಟ್ರಗಳು ಹಾಗೂ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದವುಗಳು ಅಂತ ಇದೆ ಇಲ್ಲಿ. ಖಂಡಿತವಾಗ್ಲೂ ಇಡೀ ಐ ಥಿಂಕ್ ಗ್ಲೋಬಲ್ನಲ್ಲಿ ಅಥವಾ ಇಡೀ ಪ್ರಪಂಚದಾದ್ಯಂತ ಈ ಭಾರತ ಮತ್ತು ಅಮೆರಿಕ ಅಂತಕ್ಕಂಥದ್ದು ಸೊ ಈ ಒಂದು 2 ಬೃಹತ್ ರಾಷ್ಟ್ರಗಳು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಸೊ ಬೃಹತ್ ರಾಷ್ಟ್ರಗಳು ಹಾಗೂ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಒಂದು ದೇಶಗಳವೆಲ್ಲ ಪ್ರಚಲಿತ ಜಾಗತಿಕ ವಿದ್ಯಮಾನದಲ್ಲಿ 2 ರಾಷ್ಟ್ರಗಳ ಪರಸ್ಪರ ಮೈತ್ರಿ ತುಂಬ ಪ್ರಾಮುಖ್ಯ ಅಂತ ನಾವು ಹೇಳ್ಕೊಳ್ಬೋದು. ಖಂಡಿತವಾಗ್ಲೂ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಇವೆರಡು ದೇಶಗಳ ಮೈತ್ರಿ ಮತ್ತು ಉತ್ತಮ ಒಂದು ಸಂಬಂಧ ಆಗಿರ್ಬೋದು ಅಥವಾ ಬಾಂಧವ್ಯ ಆಗಿರ್ಬೋದು. 1947ರ ಬಳಿಕ ಈ 2 ರಾಷ್ಟ್ರಗಳ ಸಂಬಂಧ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಏನು ಮಾಡುತ್ತೆ ಆಧರಿಸಿ ಹಲವಾರು ಸ್ಥಿತ್ಯಂತರಗಳನ್ನು ಕಂಡಿದೆ. ಜಗತ್ತು ರಾಜಕೀಯ ಧ್ರುವೀಕರಣವನ್ನು ಕಂಡಾಗ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸುತ್ತೆ ಹಾಗೂ ಅಮೆರಿಕ ನಾಯಕತ್ವದ ಪ್ರಜಾಪ್ರಭುತ್ವ ಗುಂಪಿನಿಂದ, ಅಂತೆಯೇ ಸೋವಿಯತ್ ರಷ್ಯಾದ ಹಿರಿತನದ ಕಮ್ಯುನಿಸ್ಟ್ ಬಣದಿಂದ ಸಮಾನ ದೂರದಲ್ಲಿರುವ ನೀತಿಯನ್ನು ಅನುಸರಿಸುತ್ತೆ ಅಂತ. ನೋಡಿ ಇನ್ನೊಂದ್ಸಲ ಓದ್ಬಿಡ್ತೀನಿ ನಿಮಗೆ. ಇಲ್ಲೇನಾಗುತ್ತೆ, ಸೊ ಜಗತ್ತು ರಾಜಕೀಯ ಧ್ರುವೀಕರಣವನ್ನು ಕಂಡಾಗ ಅಂಥ ಟೈಮಲ್ಲಿ ಏನಾಗುತ್ತೆ, ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸುತ್ತೆ. ಅಲಿಪ್ತ ನೀತಿ ಅಂದರೆ ಏನು, ಯಾವ ದೇಶದ ಒಂದು ಸಮಸ್ಯೆಗಳಿಗೂ ಇಂಟರ್ಫಿಯರ್ ಆಗದೇನೆ ತಟಸ್ಥವಾಗಿರೋದು. ಆ ತಟಸ್ಥವಾಗಿರೋದನ್ನ ಇಲ್ಲಿ ಅಲಿಪ್ತ ನೀತಿ ಅಂತ ಕರೆಯೋದನ್ನು. ಸೊ ಆವಾಗ ಅಲಿಪ್ತ ನೀತಿಯನ್ನು ಅನುಸರಿಸುತ್ತೆ ಭಾರತ. ಹಾಗೆ ಅಮೆರಿಕ ನಾಯಕತ್ವದ ಪ್ರಜಾಪ್ರಭುತ್ವ ಗುಂಪಿನಿಂದ, ಅಂತೆಯೇ ಸೋವಿಯತ್ ರಷ್ಯಾದ ಹಿರಿತನದ ಕಮ್ಯುನಿಸ್ಟ್ ಬಣದಿಂದ ಸಮಾನ ದೂರದಲ್ಲಿರ್ತಕ್ಕಂಥ ನೀತಿಯನ್ನು ಅನುಸರಿಸುತ್ತೆ ಅಂತ. ಅಂದರೆ ಎರಡಕ್ಕೂ ಇಂಟರ್ಫಿಯರ್ ಆಗಲ್ಲ ಇಲ್ಲಿ, ಆಯಿತಾ. ಸೊ ಭಾರತದ ಪಂಚವಾರ್ಷಿಕ ಯೋಜನೆಗೆ ಅಮೆರಿಕ ತುಂಬ ಸಹಾಯ ಮಾಡುತ್ತೆ ಅಂತ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಮೆರಿಕ ಏನೆಲ್ಲ ಕಂಟ್ರಿಬ್ಯೂಟ್ ಮಾಡಿದೆ ಸೊ ನಮ್ಮ ದೇಶಕ್ಕೆ ಅಂತ ಪಂಚವಾರ್ಷಿಕ ಯೋಜನೆಗೆ ಹೆಲ್ಪ್ ಮಾಡಿರುವಂಥದ್ದು. ಮತ್ತು 1967ರ ಚೀನಾ ಆಕ್ರಮಣ ಸಂದರ್ಭದಲ್ಲೂ ಕೂಡ ಅಮೆರಿಕದ ಸಹಾಯ ನಮಗೆ ತುಂಬ ಶಕ್ತಿ ನೀಡುತ್ತೆ. ನೋಡಿ ಅವಾಗೆಲ್ಲ ಗೊತ್ತಲ್ಲ ನಿಮಗೆ. ಸೊ ಚೀನಾದವರು ಇಂಡಿಯಾ ಮೇಲೆ ಆಕ್ರಮಣ ಮಾಡಿದ್ರೆ ಭಾರತದವರು ಸೋಲ್ಬೇಕಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅಮೆರಿಕದವರು ಹೆಲ್ಪ್ ಮಾಡ್ತಾರೆ ಆಗ. ಆದರೆ ಆ ಬಳಿಕ ಅಲ್ಲಿನ ರಾಜಕೀಯ ಮುಖಂಡರು ಭಾರತ ಪಾಕಿಸ್ತಾನ ಯುದ್ಧಗಳ ವೇಳೆ ಪಾಕಿಸ್ತಾನದ ಸಹಾಯ ನೀಡ್ತಾರೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ನೋಡಿ ಇಲ್ಲಿ ಆ ಮೂಲಕ ಅಲ್ಲಿನ ರಾಜಕೀಯ ಮುಖಂಡರು ಭಾರತ ಪಾಕಿಸ್ತಾನ ಯುದ್ಧಗಳ ವೇಳೆ ಪಾಕಿಸ್ತಾನಕ್ಕೆ ಸಹಾಯವನ್ನು ಮಾಡ್ತಾರೆ ಅಂತ ಅಂಥ ಟೈಮಲ್ಲಿ. ಸೊ ಪಾಕಿಸ್ತಾನ ಐ ಥಿಂಕ್ ಮೊದಲಿಂದ ಬಾಂಧವ್ಯ ಇಲ್ಲದಿರತಕ್ಕಂಥ ಒಂದು ದೇಶ ಅದು ನಮ್ಮ ದೇಶಕ್ಕೆ. ಹಾಗಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದು ಅದು ಅನಗತ್ಯ ಅಂತಕ್ಕಂಥದ್ದು ಭಾರತದ ಒಂದು ಭಾವನೆ ಆಗಿತ್ತು ಆ ಟೈಮಲ್ಲಿ. ಅದೇ ಅನೇಕ ಬಾರಿ ಅಮೇರಿಕಾದ ವಿದೇಶಾಂಗ ನೀತಿ ಭಾರತದ ವಿರುದ್ಧವಿದ್ದು ಪಾಕಿಸ್ತಾನದ ಪರವಾಗಿತ್ತು ಅಂತ. ಸೊ ಆವತ್ತಿನ ಕಾಲಘಟ್ಟದಲ್ಲೇ ಎಲ್ಲೋ ಒಂದು ಕಡೆ ಭಾರತೀಯರಿಗೆ ಸಹಾಯ ಮಾಡಿದ್ರು ಕೂಡ ಸೊ ಅವರು ಪಾಕಿಸ್ತಾನಿಯರಿಗೆ ಹೆಚ್ಚಿನ ಒಂದು ವಿದೇಶಾಂಗ ನೀತಿಗಳಾಗಿರ್ಬೋದು ಅಥವಾ ಕೆಲವೊಂದು ಸಹಾಯಗಳನ್ನು ಮಾಡೋದಾಗಿರ್ಬೋದು ಅವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ಇವರು ಮನ್ನಣೆಯನ್ನು ಕೊಡ್ತಾಯಿದ್ರು. ಸೊ ಭಯೋತ್ಪಾದನೆಯನ್ನು ಹತ್ತಿಕ್ಕುವಲ್ಲಿ ನಮ್ಮ 2 ರಾಷ್ಟ್ರಗಳ ಮಧ್ಯೆ ಸಮಾನ ಹಿತಾಸಕ್ತಿ ಇದೆ. ಬಟ್ ಟೆರರಿಸಮ್ ಅಂತ ಬಂದಾಗ ಒಂದು ಈಕ್ವಲ್ ಸಿಸ್ಟಮ್ ಇದೆ ನಮ್ಮಲ್ಲಿ, ಹತ್ತಿಕ್ಕಲೇಬೇಕು ಭಯೋತ್ಪಾದನೆಯನ್ನು ಅಂತ. ಸೊ ಹಾಗಾಗಿ ಅದರಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಇಲ್ಲಿ. ಸೊ ಭಾರತ ವಿದೇಶಿ ವ್ಯಾಪಾರ, ವಿಜ್ಞಾನ ಮತ್ತು ತಾಂತ್ರಿಕತೆ, ಬಾಹ್ಯಾಕಾಶ, ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಅಮೆರಿಕದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ. ಇದೊಂದು ಪಾಯಿಂಟು. ನೆಕ್ಸ್ಟು ವಿಶ್ವಸಂಸ್ಥೆಯನ್ನು ಬಲಪಡಿಸ್ತಕ್ಕಂಥ ಹಾಗೂ ಜಾಗತಿಕ ಶಾಂತಿಯನ್ನು ಉಳಿಸ್ತಕ್ಕಂಥ ನಿಟ್ಟಲ್ಲಿ ಈ 2 ರಾಷ್ಟ್ರಗಳು ಸಮಾನ ಧೋರಣೆಯನ್ನು ಹೊಂದಿವೆ ಅಂತ. ಸೊ ಹಾಗೆ ಸ್ಕಾಲ್ ಅಪ್ ಮಾಡ್ತೀನಿ. ಸೊ ಕೊನೆ ಪ್ಯಾರಾಗ್ರಾಫಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ. ಅಮೆರಿಕಾದ ರಿಪಬ್ಲಿಕನ್ ಹಾಗೂ ಡೆಮಾಕ್ರೆಟಿಕ್ ಪಕ್ಷಗಳಿಗೆ ಸೇರಿದಂಥ ರಾಷ್ಟ್ರಾಧ್ಯಕ್ಷರ ಧೋರಣೆಗಳನ್ನು ಭಾರತ ಸೂಕ್ಷ್ಮವಾಗಿ ಏನು ಮಾಡ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇದೆ. ಮತ್ತು ಅದಕ್ಕೆ ಅನುಗುಣವಾಗಿ ಭಾರತವು ತನ್ನ ವಿದೇಶಾಂಗ ನೀತಿಯನ್ನು ಸಿದ್ಧಪಡಿಸಿದೆ ಅಂತ ಅಲ್ವಾ. ಏಕೆಂದರೆ ಎಲ್ಲವೂ ಈಗ ಐ ಥಿಂಕ್ ಅಪ್ಡೇಟ್ ಆಗಬೇಕಾಗುತ್ತೆ. ಈಗ ಅಮೇರಿಕನ್ ಒಂದು ಫಾರಿನ್ ಟ್ರೇಡ್ ಪಾಲಿಸಿ ಅಂತ ಏನಿರುತ್ತೆ ಸೊ ಅದು ನಮ್ಮ ಇಂಡಿಯನ್ಸು ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಅದೇ ಮಾದರಿಯಲ್ಲಿ ನಾವು ಮಾಡಬೇಕು ಅಂತ. ಹಾಗಾಗಿ ಅಪ್ಡೇಟ್ ಆಗಲೇಬೇಕು. ಹಾಗಾಗಿ ಸೊ ಅಮೇರಿಕಾದ ಒಂದು ವಿದೇಶಾಂಗ ನೀತಿ ಏನಿದೆ ಅದಕ್ಕೆ ಐ ಥಿಂಕ್ ಪೂರಕವಾದಂಥ ಮತ್ತೊಂದು ವಿದೇಶಾಂಗ ನೀತಿಯನ್ನು ಇಲ್ಲಿ ಭಾರತೀಯರು ಪ್ರಿಪೇರ್ ಮಾಡ್ತಿದ್ದಾರೆ ಅಂತ, ಸಿದ್ಧಪಡಿಸುತ್ತಿದೆ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಇಲ್ಲಿ. ಸೊ ನೆಕ್ಸ್ಟು ಭಾರತ ಮತ್ತು ರಷ್ಯಾದ ಜೊತೆಗಿನ ಸಂಬಂಧ ನೋಡೋಣ ಈಗ. ಸೊ ದ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ರಷ್ಯಾ ಅಂತ. ಭಾರತ ಮತ್ತು ರಷ್ಯಾ ದೇಶದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ ಹಾಗೂ ಅದರ ಹಿಂದಿನ ಸೋವಿಯತ್ ರಷ್ಯಾ ಒಕ್ಕೂಟದೊಂದಿಗೂ ಅಂತಹದೇ ಒಳ್ಳೆಯ ಸಂಬಂಧವನ್ನು ಹೊಂದಿತ್ತು ಅಂತ. ಸೊ ಭಾರತ ಅಲಿಪ್ತ ನೀತಿಯನ್ನು ಹೊಂದಿದರೂ ಕೂಡ ಭಾರತ ಸೋವಿಯತ್ ಒಪ್ಪಂದವು ಸೊ ರಾಜಕೀಯವಾಗಿ, ಆರ್ಥಿಕ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಇಲ್ಲಿ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. 1967ರಲ್ಲಿ ಸೊ ಚೈನಾ ದಾಳಿಯನ್ನು ಸೋವಿಯತ್ ರಷ್ಯಾ ಖಂಡಿಸಿತ್ತು ಅಂತ. ಇದೊಂದೇ ಇಂಡಿಯಾಕ್ಕೆ ಆ ಟೈಮಲ್ಲಿ ಬೆಂಬಲವನ್ನು ಕೊಟ್ಟಿದ್ದು. ಚೀನಾದವರು 1962 ನಿಮ್ಮ ಮೇಲೆ ಆಕ್ರಮಣ ಮಾಡಿದ್ದು ಅದು ಸರಿಯಲ್ಲ, ತಪ್ಪು ಅಂತ ಹೇಳಿದ್ದು ಸೊ ರಷ್ಯಾ ದೇಶ ಒಂದೇ ಇಲ್ಲಿ ಆ ಟೈಮಲ್ಲಿ.
ಸೊ 1941ರಲ್ಲಿ ಗೋವಾವನ್ನು ವಿಮೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸೋವಿಯತ್ ರಷ್ಯಾ ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ಸಹಕಾರವನ್ನು ನೀಡ್ತು ಅಂತ ನೋಡಿ. ಇದ್ರ ಮೇಲೆ ಪ್ರಶ್ನೆ ಕೇಳ್ಬೋದು ನಿಮಗೆ, ಆಯಿತಾ. ಸೊ ಗೋವಾ ವಿಮೋಚನೆ ಸಂದರ್ಭದಲ್ಲಿ ರಷ್ಯಾ ಯಾರ ಪರವಾಗಿತ್ತು ಅಂತಲೂ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಆವಾಗ ನೀವು ಭಾರತ ಅಂತ ಆಯ್ಕೆ ಮಾಡಬೇಕಾಗುತ್ತೆ. ಅಂದರೆ ಇವೆಲ್ಲ ಪ್ಯಾರಾಗ್ರಾಫ್ ಗ್ರಹಿಸ್ಕೊಂಡಾಗ ಏನಾಗುತ್ತೆ, ಇದ್ರ ಮೇಲೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ನೀವು ಭಾಳ ಸುಲಭವಾಗಿ ಉತ್ತರವನ್ನು ಐ ಥಿಂಕ್ ಚೂಸ್ ಮಾಡ್ಬೋದು. ನೆಕ್ಸ್ಟು 1966ರಲ್ಲಿ ತಾಸ್ಕೆಂಟಲ್ಲಿ ನಡೆದಂಥ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ರಷ್ಯಾ ಸಹಕರಿಸುತ್ತೆ. ಹಾಗೆಯೇ 1971ನಲ್ಲಿ ಭಾರತ ಮತ್ತು ರಷ್ಯಾ 20 ವರ್ಷಗಳ ಶಾಂತಿ, ಮೈತ್ರಿ ಹಾಗೂ ಸಹಕಾರದ ಒಪ್ಪಂದಕ್ಕೆ ಸಹಿ ಆಗ್ತವೆ. ನೋಡಿ, ಇಷ್ಟೆಲ್ಲ ಇದೆ ಇಲ್ಲಿ ಭಾರತ ಮತ್ತು ರಷ್ಯಾದ ಒಂದು ಪ್ರಕ್ರಿಯೆಗಳು. ಭಾರತದ ಬಿಲೈ ಹಾಗೂ ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸೋವಿಯತ್ ರಷ್ಯಾ ಹೆಲ್ಪ್ ಮಾಡುತ್ತೆ, ಅಂದರೆ ಸಹಕಾರ ಮಾಡುತ್ತೆ. ನಮ್ಮ ರಾಷ್ಟ್ರದ ಕೈಗಾರಿಕೆ ಹಾಗೂ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾದಿಂದ ಹೆಚ್ಚಿನ ನೆರವನ್ನು ಪಡೆದಿದ್ದೇವೆ. ಸೊ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರೆಯಬೇಕೆಂದು ರಷ್ಯಾ ಪ್ರತಿಪಾದನೆ ಮಾಡುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಯಾವ ದೇಶ ಭಾರತವನ್ನು ಕಾಯಂ ಸದಸ್ಯತ್ವ ದೊರೆಯಬೇಕೆಂದು ಪ್ರತಿಪಾದನೆ ಮಾಡಿದೆ ಅಂತ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಇವೆಲ್ಲ ವೆರಿ ಇಂಪಾರ್ಟೆಂಟ್. ನೋಡಿ, ಇಷ್ಟೆಲ್ಲ ಭಾರತಕ್ಕೆ ಪರವಾಗಿದೆ ರಷ್ಯಾ. ಹಾಗಾಗಿ ನಾವೇನು ಅವಾಗಲಿಂದ ಭಾರತ ಮತ್ತು ಚೀನಾ, ಭಾರತ ಮತ್ತು ಅಮೇರಿಕ, ಭಾರತ ಮತ್ತು ಪಾಕಿಸ್ತಾನ ಸಂಬಂಧಗಳು ನೋಡ್ಕೊಂಡ್ವಿ, ಅವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಸೊ ಭಾರತ ರಷ್ಯಾ ದೇಶದ ಜೊತೆಗೆ ಹೊಂದಿದ್ದಂಥ ಸಂಬಂಧಗಳೇ ಉತ್ತಮವಾಗಿತ್ತು ಅಂತ ಈ ಒಂದು ನಿದರ್ಶನಗಳಿಂದ, ಈ ಒಂದು ಉದಾಹರಣೆಗಳಿಂದ ಅಥವಾ ಈ ಒಂದು ವಿವರಗಳಿಂದ ನಮಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಭಾರತವು ತನ್ನ ಸಮೀಪದ ದೇಶಗಳಾದಂಥ ಭೂತಾನು, ಅಫ್ಘಾನಿಸ್ತಾನು, ಮಾಲ್ಡೀವ್ಸು, ಇಂಡೋನೇಷ್ಯಾ, ವಿಶ್ವದ ವಿವಿಧ ಖಂಡಗಳ ರಾಷ್ಟ್ರಗಳೊಂದಿಗೆ ತನ್ನ ನಿಕಟ ಸಂಬಂಧವನ್ನು ಹೊಂದಿದೆ. ಅಂದರೆ ಈಗ ಏನು ಹೇಳಿದೆ, ಇಷ್ಟು ದೇಶಗಳನ್ನು ಹೊರತುಪಡಿಸಿ ಕೂಡ ಸೊ ವಿವಿಧ ಖಂಡಗಳ ದೇಶ ಅಥವಾ ರಾಷ್ಟ್ರಗಳ ಜೊತೆಗೆ ಉತ್ತಮ ನಿಕಟವಾದ ಸಂಬಂಧವನ್ನು ಹೊಂದಿದೆ ಅಂತಕ್ಕಂಥದ್ದು ಒಂದು ಇತಿಹಾಸ ಇದೆ ಇಲ್ಲಿ. ಸೊ ಇದಿಷ್ಟು ಭಾರತ ಅನ್ಯ ರಾಷ್ಟ್ರಗಳ ಜೊತೆ ಹೊಂದಿರತಕ್ಕಂಥ ಸಂಬಂಧಗಳ ಬಗ್ಗೆ ನಿಮಗೆ ಈಗ ಪರಿಪೂರ್ಣವಾಗಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾಗಿ ನೋಡಿ, ಇಲ್ಲಿ ಮತ್ತೊಂದು ಚಾಪ್ಟರ್ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು, ಸಾಮಾಜಿಕ ಸ್ತರ ವಿನ್ಯಾಸ ಅಂತ. ಯಾವುದೋ 2016-17ನೇ ಕ್ವಶನ್ ಪೇಪರಲ್ಲಿ ಈ ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಾಗಿತ್ತು ಅಂತ. ಅಂದರೆ ಮೀನಿಂಗ್ ಆಫ್ ಇದು ಏನು ಮೀನಿಂಗ್ ಅಂತ ಅಷ್ಟೇ. ಭಾಳ ಈಸಿ ಇದೆ. ಐ ಥಿಂಕ್ ಅಂಕಿಅಂಶಗಳಿರುತ್ತೆ ಇಲ್ಲಿ, ನಿಮಗೆ ಬೇಗ ಗ್ರಹಿಸ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಆಗುತ್ತೆ ಈ ಒಂದು ಪಾಠದಲ್ಲಿ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಒಂದು 8ನೇ ಅಧ್ಯಾಯ ಇದು. ಅಧ್ಯಾಯದ ಸಂಖ್ಯೆಗಳು ಬೇಡ ನಿಮಗೆ, ಅಂದರೆ ಟಾಪಿಕ್ ಬಗ್ಗೆ ನಾವು ಯೋಚನೆ ಮಾಡೋಣ ಇಲ್ಲಿ. ಸೊ ಎಷ್ಟು ಪ್ರಮುಖವಾದಂಥ ಒಂದು ಅಧ್ಯಾಯಗಳಾಗಿದೆ ಇವೆಲ್ಲ. ಇದ್ರ ಮೇಲೆ TETಯಲ್ಲಿ ಹೇಗೆಲ್ಲ ಪ್ರಶ್ನೆ ಕೇಳ್ಬೋದು ಅಂತ ನಿಮ್ಗೆ ಒಂದು ಐಡಿಯಾ ಕ್ರಿಯೇಟ್ ಆಗಿಬಿಡುತ್ತೆ ಇವೆಲ್ಲವನ್ನು ಚರ್ಚೆ ಮಾಡಬೇಕಾದ್ರೆ. ನೋಡಿ, ಇಲ್ಲಿ ಇದರಲ್ಲಿ ನಾವೇನು ತಿಳ್ಕೊತೀವಿ, ಇಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು ಅಂತ. ಜನರಲ್ಲಿನ ಭಿನ್ನತೆಗಳು, ಅಸ್ಪೃಶ್ಯತೆಯು ಒಂದು ಸಾಮಾಜಿಕ ಪಿಡುಗು, ಅಸ್ಪೃಶ್ಯತೆಯ ನಿವಾರಣಾ ಕ್ರಮಗಳು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಪಾಯಿಂಟ್ಸ್ ಇದೆ. ಒಂದು ಸಾಮಾಜಿಕ ಸ್ತರ ವಿನ್ಯಾಸ, ಸೊ ಜನರಲ್ಲಿ ಭಿನ್ನತೆ, ಅಸ್ಪೃಶ್ಯತೆಯ ಒಂದು ಸಾಮಾಜಿಕ ಪಿಡುಗು ಅಂತ ಹೇಳ್ತೀವಿ, ಅದನ್ನು ಏಕೆ ಅಂತ. ಮತ್ತು ಅದನ್ನು ನಿವಾರಣೆ ಮಾಡಬೇಕಾದ್ರೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಒಂದಷ್ಟು ಒಳ್ಳೆಯ ಕ್ರಮಗಳು, ಅದ್ರ ಬಗ್ಗೆ ಕ್ವಿಕ್ಕಾಗಿ ಎಲ್ಲವನ್ನು ನೋಡ್ಬೋಣ ಈಗ. ನೋಡಿ, ಇಲ್ಲಿ ಮೊದಲನೇ ಪ್ಯಾರಾಗ್ರಾಫಲ್ಲ ಇದೆ, ನಾನು ಹೇಳ್ಬಿಡ್ತೀನಿ. ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು ಅಂತ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. ಅಲ್ಲಿ ಹೆಂಗೆ ಕೇಳ್ತಾರೆ, ಈಗ ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಕೊಟ್ಬಿಟ್ಟು ಆಪ್ಷನ್ ಬಿಡುತ್ತೆ ಅಲ್ಲಿ, ಬಡತನ, ಸ್ತರ ವಿನ್ಯಾಸ, ಭ್ರಷ್ಟಾಚಾರ, ಅನಕ್ಷರತೆ ಅಂತ. ಸೊ ಸ್ಟೇಟ್ಮೆಂಟು ನಿಮಗೆ ಪಕ್ಕ ಓದ್ಕೊಂಡಿದ್ರೆ, ಅದು ಅರ್ಥ ಮಾಡ್ಕೊಂಡಿದ್ರೆ ನೀವು ಅದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ನೀವು ಆಯ್ಕೆ ಮಾಡ್ಬೋದು. ಸೊ ಹಾಗೆ ನೋಡಿ, ಇಲ್ಲಿ ಹೆಂಗೆ ಕೇಳ್ಬೋದು ಅಂದರೆ ಅದನ್ನು ನಿಮಗೆ ಪ್ರಶ್ನೆನ, ಸೊ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸಬಹುದಾಗಿದೆ. ಅಷ್ಟೇ ಕೊಟ್ಬಿಡ್ತಾರೆ ನಿಮಗೆ ಎಕ್ಸಾಮಲ್ಲಿ. ಅದನ್ನು ಏನಂತ ಕರೀತಾರೆ ಅಂತ 4 ಆಪ್ಷನ್ನು: ಸಾಮಾಜಿಕ ಸ್ತರ ವಿನ್ಯಾಸ, ಭ್ರಷ್ಟಾಚಾರ, ಬಡತನ ಮತ್ತು ಆರ್ಥಿಕ ಅಸಮಾನತೆ. ಈ ರೀತಿಯಾಗಿ 4 ಆಪ್ಷನ್ನು. ನೀವು ಭಾಳ ಈಸಿಯಾಗಿ ಅದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳ್ಬೋದು. ಅಂದರೆ ವಿನ್ಯಾಸ ಅಂದರೆ ಪ್ರತ್ಯೇಕ ಮಾಡೋದು ಅಂತ ಅದನ್ನು, ಆಯಿತಾ. ಸೊ ವಿಂಗಡಣೆ ಮಾಡೋದು ಅಂತ ವಿನ್ಯಾಸ ಅಂದರೆ ಅಷ್ಟೇ, ಏನೇನಿಲ್ಲ ಅದು. ನೋಡಿ, ಮತ್ತೊಂದು ಸಲ ಓದ್ಬಿಡ್ತೀನಿ ನಾನು. ಸೊ ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನೇನು ಕೊಟ್ಟಿದ್ದಾರೆ ಇಲ್ಲಿ. ಸಾಮಾಜಿಕ ಸ್ತರ ವಿನ್ಯಾಸವೆಂದರೆ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಅಂತ ಎಂದು ವಿಂಗಡಣೆ ಮಾಡೋದು ಅಂತ. ಸೊ ಅವನು ಶ್ರೇಷ್ಠ, ಮತ್ತೊಬ್ಬ ಕನಿಷ್ಠ, ಅವನಿಗೆ ಅಷ್ಟು ಜ್ಞಾನ ಇದೆ, ಇವನಿಗೇನು ಎಳ್ಳಷ್ಟು ಜ್ಞಾನ ಇಲ್ಲ, ಅವನಷ್ಟು ಆಸ್ತಿವಂತ, ಇವನು ಕಡುಬಡವ, ಅಥವಾ ಅವನು ಆ ಜಾತಿ, ಇವನು ಇವು ಜಾತಿ, ಅವನು ನೋಡಲಿಕ್ಕೆ ಅವನು ವರ್ಣ ಸರಿ ಇಲ್ಲ, ಅವನಿಗೆ ಥಿಂಕ್ ಬಿಳಿ ವರ್ಣವನ್ನು ಹೊಂದಿರತಕ್ಕಂಥ ಒಂದು ಜನಾಂಗ, ಅದು ಅವರೇ ಶ್ರೇಷ್ಠ. ಹಿಂಗೆಲ್ಲ ಐ ಥಿಂಕ್ ಹಿಬ್ಬಾಗ ಮಾಡ್ತಕ್ಕಂಥ ಒಂದು ಕೆಟ್ಟ ಕ್ರಿಯೆ, ಅದು ಒಂದು ವ್ಯವಸ್ಥೆ, ಅದು ಮೇಲು ಕೀಳು ಮಾಡ್ತಕ್ಕಂಥ ಒಂದು ಕ್ಲಾಸಿಫಿಕೇಷನ್. ಅದನ್ನು ನಾವು ಇಲ್ಲಿ ಒಟ್ಟಾರೆಯಾಗಿ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳೋದು. ಈ ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಸಮಾಜದಿಂದ ನಿರ್ಮಿಸಲ್ಪಟ್ಟಿದೆ. ಇದು ಯಾರು ಮಾಡಿದ್ರೆ, ವಾಸ ಮಾಡ್ತಕ್ಕಂಥ ಜನರೇ ಮಾಡೋದು. ಇನ್ನೇನು ಬೇರೆ ಪ್ರತ್ಯೇಕವಾಗಿ ಬಂದು ಯಾರಾದ್ರು ಮಾಡ್ತಾರೆ? ಇದು ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಮಾಡ್ತಕ್ಕಂಥ ಕೆಟ್ಟ ಭಾವನೆಗಳಿವೆಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂಥ ಮಕ್ಕಳಿಗೆ ಉತ್ತಮವಾದ ಪೌಷ್ಟಿಕ ಆಹಾರ, ನಿಮಗೆಲ್ಲ ಗೊತ್ತೇ ಇದೆ, ಅವರಿಗೆ ಬೇಕಾದಂಥ ಎಜುಕೇಷನ್ನು, ಒಳ್ಳೆ ಬಟ್ಟೆಗಳು ಸಿಗುತ್ತೆ, ಒಳ್ಳೆ ಫುಡ್ ಸಿಗುತ್ತೆ,
ಸೊ ಐ ಥಿಂಕ್ ಲಕ್ಸುರಿ ಲೈಫ್ ಅದನ್ನು ಫೀಲ್ ಮಾಡ್ತಾ ಇರ್ತಾರೆ ಅಲ್ವಾ, ಎಲ್ಲ ಅವಕಾಶಗಳು ಅವ್ರಿಗೆ ಹೆಚ್ಚಾಗಿರುತ್ತೆ. ಸೊ ಅಟ್ ದ ಸೇಮ್ ಟೈಮು ಬಡವರ ಮಕ್ಕಳಿಗೆ ಮೇಲಿನ ಅವಕಾಶಗಳು ಕಡಿಮೆ. ಶ್ರೀಮಂತರು ಬಡವರು ಎಂದು ಸಮಾಜವು ವರ್ಗೀಕರಣವಾಗಿರುವುದಕ್ಕೆ ಸೊ ಮಕ್ಕಳು ಕಾರಣ ಅಲ್ಲ, ಆದರೆ ಸಮಾಜ ಮಾಡಿರ್ತಕ್ಕಂಥ ಸ್ತರವಿನ್ಯಾಸದ ಕೆಟ್ಟ ಪರಿಣಾಮಗಳನ್ನು ಶೋಷಿತರು ಅನುಭವಿಸ್ತಾ ಇದ್ದಾರೆ ಅಂತ ಅಷ್ಟೇ. ಇದನ್ನು ಆಯಿತಾ, ಯಾರು ಅಂದ್ಕೊಂಡ್ರಲ್ಲ ಬಡವರಾಗಿ ಬಿಟ್ಬಿಡ್ತೀವಿ ಅಥವಾ ನಾವು ಶ್ರೀಮಂತ ಬಿಟ್ಬಿಡ್ತೀವಿ ಅಂತ. ಈ ಸಮಾಜನೇ ಇವೆಲ್ಲ ಸ್ತರವಿನ್ಯಾಸವನ್ನು ಮಾಡುವಂಥದ್ದು ಅಷ್ಟೇ. ಇದನ್ನು ನೋಡಿ, ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ಭಾಳ ಚೆನ್ನಾಗಿ ಕೊಡಿದ್ರೆ ಇಲ್ಲಿ. ಸಾಮಾಜಿಕ ಸ್ತರವಿನ್ಯಾಸವು ಕಾಲದಿಂದ ಕಾಲಕ್ಕೆ ಹಾಗೂ ದೇಶದಿಂದ ದೇಶಕ್ಕೆ ಭಿನ್ನವಾಗಿರ್ಬೋದು ಅಂತ. ಸೊ ಹೇಗೆ ಕಾಲದಿಂದ ಕಾಲಕ್ಕೆ ದೇಶದಿಂದ ದೇಶಕ್ಕೆ ಹೇಗೆ ಭಿನ್ನವಾಗಿರುತ್ತೆ ಅಂತ ಈ ಸ್ತರವಿನ್ಯಾಸ ಅಂತಕ್ಕಂಥದ್ದು ನೋಡಿ ಇಲ್ಲಿ. ಸೊ ಎಕ್ಸಾಂಪಲ್ ಹೇಳಿದ್ದಾರೆ ಇಲ್ಲಿ, ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿಯು ಅಸ್ತಿತ್ವದಲ್ಲಿದೆ ಅಂತ. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿದೆ. ಈ ಪದ್ಧತಿಯು ಮೇಲು ಕೀಳಿನ ವ್ಯವಸ್ಥೆಯಾಗಿದೆ. ಸೊ ಆದ್ದರಿಂದ ಕೆಲವು ಕೆಳಜಾತಿಯ ಜನರನ್ನು ಶೂದ್ರರು, ಅಸ್ಪೃಶ್ಯರೆಂದು ಪರಿಗಣಿಸಿ ಅವರ ಆಹಾರ, ಉದ್ಯೋಗ ಮತ್ತು ಬದುಕಿನ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಅಂತ. ಈ ಅನ್ಯಾಯವನ್ನು ಸರಿಪಡಿಸಲು ಸರ್ಕಾರವು ಸಂವಿಧಾನಾತ್ಮಕವಾಗಿ ಪ್ರಯತ್ನ ಮಾಡ್ತಾ ಇದೆ, ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಮಸ್ಯೆಗಳು ಇನ್ನೂ ಅಲ್ಲಲ್ಲಿ ಇನ್ನೂ ಜೀವಂತವಾಗಿದೆ, ಅದಕ್ಕೆ ಮುಕ್ತಿ ಸಿಕ್ಕಿಲ್ಲ ಇನ್ನೂ. ಅದೇ ದುರಂತ ಈಗ ಈ ದೇಶದಲ್ಲಿ. ಸೊ ನೆಕ್ಸ್ಟು ಇಲ್ಲಿಂದ ನೋಡೋಣ. ಈಗ ಸಾಮಾಜಿಕ ಸ್ತರವಿನ್ಯಾಸವು ಎಲ್ಲ ಸಮಾಜಗಳಲ್ಲಿ ಕಂಡುಬರುತ್ತೆ ಅಂತ. ಅದು ಏನು ಒಂದು ಸೊಸೈಟಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅಲ್ಲ ಅದು, ಬಟ್ ಎಲ್ಲ ಕಡೆ ಕಂಡುಬರುತ್ತೆ. ಸೊ ಅಮೇರಿಕಾದಲ್ಲಿ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನಡೆಸಿಕೊಂಡು ಮಾರಾಟ ಮಾಡ್ತಿದ್ರು. ಇದೆಲ್ಲ ನೋಡಿದ್ರೆ ನೀವು ಬೇಕಾದ್ರೆ ದಕ್ಷಿಣ ಆಫ್ರಿಕಾ ನೆಲ್ಸನ್ ಮಂಡೇಲಾ ಅದು ಇನ್ಸಿಡೆಂಟ್ ಎಲ್ಲ ನಮಗೆ ನೆನಪಾಗ್ಬಿಡುತ್ತೆ. ಅಲ್ಲಿ ಮಹಾತ್ಮ ಗಾಂಧಿ ಹೋದಾಗ ಅವ್ರಿಗೆ ಎಷ್ಟು ಅವಮಾನ ಮಾಡಿದರು. ನೆಲ್ಸನ್ ಮಂಡೇಲಾ ಅವರು ಫೇಸ್ ಮಾಡಿದಂಥ ಸಮಸ್ಯೆಗಳು ಏನಿತ್ತು ಆ ಒಂದು ಕಾಲಘಟ್ಟದಲ್ಲಿ, ಅದು ಕ್ಲಾಸ್ ಕಾನ್ಫ್ಲಿಕ್ಟ್ಸ್ ಅದು ಅಲ್ವಾ. ಸೊ ವರ್ಣಭೇದ ನೀತಿಯನ್ನು ಕರಿತೀವಿ ನಾವು. ಸೊ ಆ ನೀತಿ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಇಲ್ಲಿ. ಸೊ ಮೊದಲನೇದಾಗಿ ನೆಲ್ಸನ್ ಮಂಡೇಲಾ, ಅದಕ್ಕೆ ಸಹಕಾರ ಕೊಟ್ಟವರು ಮಹಾತ್ಮ ಗಾಂಧಿಯವರು. ಅವೆಲ್ಲ ನೆನಪಾಗ್ಬಿಡ್ತೀವಿಲ್ಲ ನೋಡಿದಾಗ. ನೋಡಿ ಇಲ್ಲಿ, ಬಿಳಿಯ ಚರ್ಮದ ಜನ ಅಮೆರಿಕದಲ್ಲಿ ಕಪ್ಪು ಚರ್ಮದ ಜನರನ್ನು ಭಾಳ ಗುಲಾಮರಂತೆ ನಡೆಸ್ಕೊಂಡ್ರು ಅಂತ, ಅಷ್ಟು ಹೀನವಾಗಿ ಕೀಳುವಾಗಿ ಅವರು ಟ್ರೀಟ್ ಮಾಡ್ತಾಯಿದ್ರು ಅಂತ. ಸೊ ಹಾಗೆ ಎಲ್ಲ ಕಡೆಯೂ ಬಡವರು ಮತ್ತು ಶ್ರೀಮಂತರು ಅಂತಕ್ಕಂಥ ಭೇದ ಭಾವ ಇಲ್ಲಿ ಕಂಡುಬರುತ್ತೆ ಅಂತ. ಸಾಮಾಜಿಕ ಸ್ತರವಿನ್ಯಾಸದ ವ್ಯವಸ್ಥೆ ಅಸಮಾನತೆಯನ್ನು, ಭಿನ್ನತೆಯನ್ನು ಉಂಟು ಮಾಡುತ್ತೆ. ಸಮಾನತೆಯಲ್ಲಿ ಉಂಟು ಮಾಡುತ್ತೆ ಇದು. ಸೊ ಈ ತಾರತಮ್ಯ ನೀತಿಗಳಿಂದ, ಈ ಧೋರಣೆಗಳಿಂದ ಸಮಾನತೆ ಮಂತ್ರ ಎಲ್ಲಿ ಜಪಿಸೋಕ್ಕೆ ಸಾಧ್ಯ ಆಗುತ್ತೆ? ಸಾಧ್ಯನೇ ಇಲ್ಲ ಅದು. ಸೊ ಕೀಳು ಎಂದು ವರ್ಗೀಕರಿಸಲ್ಪಡ್ತಕ್ಕಂಥ ಜನರನ್ನು ಅವಮಾನ ಮಾಡುತ್ತೆ. ಸೊ ಉದಾಹರಣೆಗೆ ಕಪ್ಪು ಜನರು ಬಿಳಿಯ ಜನರ ಶಾಲೆಗಳಿಗೆ ಹೋಗುವಂತಿರಲಿಲ್ಲ. ನೋಡಿ, ಇವೆಲ್ಲ ಕೆಟ್ಟ ವ್ಯವಸ್ಥೆ. ಇನ್ನು ಅದು ಬಿಟ್ಟರೆ ಭಾರತದಲ್ಲಿ ಅಸ್ಪೃಶ್ಯರಿಗೆ ಸಾರ್ವಜನಿಕ ಬಾವಿ, ಕೆರೆಯಲ್ಲಿನ ನೀರನ್ನು ಬಳಸಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತ. ನೋಡಿ, ಇವೆಲ್ಲ ದೊಡ್ಡ ಸಮಸ್ಯೆಗಳ ಕಾಲಘಟ್ಟದಲ್ಲಿ ಈಗಲೂ ಕೂಡ ಇದೆ. ಇದು ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಜೀವಂತವಾಗಿದೆ. ಸೊ ನಗರ ಪ್ರದೇಶದಲ್ಲಿ ಇಲ್ಲದೇ ಇರ್ಬೋದು, ಬಟ್ ಹಳ್ಳಿಗಳಲ್ಲಂತೂ ಈ ಕೊಳಕು ವ್ಯವಸ್ಥೆಗಳು ಈಗಲೂ ಜೀವಂತವಾಗಿದೆ ಇದು, ಆಯಿತಾ. ಸೊ ನೆಕ್ಸ್ಟು ತಾರತಮ್ಯದಿಂದ ಉಂಟಾದ ಪೂರ್ವಗ್ರಹ. ಸೊ ಏನು ಪೂರ್ವಗ್ರಹ ಉಂಟಾಗಿದೆ ಈ ತಾರತಮ್ಯದಿಂದ ಅಂತ? ಸೊ ಮಾನವ ಕುಲ ತಾನೊಂದೇ ಒಲಂ ಎಂದು ಬಹಳ ಹಿಂದೆ ಆದಿಕವಿ ಪಂಪನು ವ್ಯಕ್ತಪಡಿಸ್ತಾ ಇದ್ದ ಅಂತ. ಇವೆಲ್ಲ ಏನು ಅಂದರೆ, ಪಂಪ ಹೀಗೆ ಹೇಳಿದ್ದ ಅವಾಗ, ಬಸವಣ್ಣ ಹೀಗೆ ಹೇಳಿದರು ಅವಾಗ, ಅಥವಾ ರನ್ನ ಹಿಂಗೆ ಹೇಳಿದ್ದ, ಜನ್ನ ಹಿಂಗೆ ಹೇಳಿದ್ದ, ಪೊನ್ನೆ ಹಿಂಗೆ ಹೇಳಿದ್ದ, ಕುವೆಂಪು ಹಿಂಗೆ ಹೇಳಿದರು. ಇವೆಲ್ಲ ಬುಕ್ಕಲ್ಲಿ ಓದ್ಕೋತೀವಿ, ಆಚರಣೆಗೆ ಬರಲ್ಲ ಅದು ಅಲ್ವಾ. ಅಲ್ಲಿ ಪಾಠ ಮಾಡ್ತಾರೆ, ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಬಟ್ ಕೆಲವರಂತೂ ಬದಲಾಗಲ್ಲ. ಅವರು ಹಂಗೆ ಇರ್ತಾರೆ. ಅವರು ಹಂಗೆ ತಾರತಮ್ಯ ಮಾಡಿಕೊಂಡು ಅವ್ರದ್ದೇ ಆದಂಥ ಕೆಲವೊಂದು ಪಾಲಿಸಿ ಮಾಡ್ಕೊಬಿಡ್ತಾರೆ. ನಾವು ಹಿಂಗಿರಬೇಕು, ಈ ಥರ ಮಾಡಬೇಕು ಅಂತ. ಈ ವ್ಯವಸ್ಥೆಗಳು ಭಾಳ ಕಷ್ಟ ಅವೆಲ್ಲ ಕಡಿಮೆ ಆಗಲಿಕ್ಕೆ. ಸೊ ಇನ್ನು ಇದು ಮಾನವರೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯನ್ನು ಹೇಳುತ್ತೆ. ಸೊ ಆದಾಗ್ಯೂ ಕೂಡ ಸಮಾಜದಲ್ಲಿ ಮನುಷ್ಯರು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಅನೇಕ ನಿರ್ಮಿತಿಗಳಾದ ಈ ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಬಲಿದ ಮೊದಲಾದ ರೀತಿಯ ತಾರತಮ್ಯಗಳು ಪೂರ್ವಗ್ರಹಕ್ಕೆ ಕಾರಣವಾಗಿದೆ ಅಂತ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದಂಥ ಪೂರ್ವ ನಿರ್ಧಾರಿತ ಮನೋಭಾವನೆಗೆ ಪೂರ್ವಗ್ರಹ ಎನಿಸಿಕೊಳ್ಳುವುದು ಅಂತ. ನೋಡಿ, ಏನಿಲ್ಲ ಪೂರ್ವಗ್ರಹ ಅಂದರೆ ಏನು ಅಂತ, ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದಂಥ ಪೂರ್ವ ನಿರ್ಧಾರಿತ ಭಾವನೆಗಳನ್ನು ಪೂರ್ವಗ್ರಹ ಅಂತ ನಾವು ಹೇಳ್ಬೋದು. ಇಲ್ಲಿ ಈ ಪೂರ್ವಗ್ರಹ ಏನಾಗುತ್ತೆ, ಅದು ಧನಾತ್ಮಕವಾಗಿರುತ್ತೆ, ಸಮ್ಟೈಮ್ಸ್ ಋಣಾತ್ಮಕವಾಗಿಯೂ ಇರ್ಬೋದು ಅದನ್ನು. ಸೊ ಆದರೆ ಈ ತಾರತಮ್ಯದಿಂದ ಉಂಟಾಗ್ತಕ್ಕಂಥ ಪೂರ್ವಗ್ರಹವು ಇಟ್ಸ್ ಎ ವೆರಿ ಡೇಂಜರ್. ಅದು ತಾರತಮ್ಯದಿಂದ ಏನು ಪೂರ್ವಗ್ರಹ ಉಂಟಾಗುತ್ತೆ ಅದು ಧನಾತ್ಮಕ ಐ ಥಿಂಕ್ ಪೂರ್ವಗ್ರಹವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅದು. ನೋಡಿ, ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷ ಇವೆಲ್ಲ ಭಾವನೆಗಳೆಲ್ಲ ಬೆಳೆಸ್ಕೊಳ್ಳಿಕ್ಕೆ ಆಸ್ಪದ ಮಾಡಿಕೊಡ್ತದೆ. ಇದರಿಂದ ಸಾಮಾಜಿಕ ಅಂತರ ಹೆಚ್ಚಿ ಸಾಮಾಜಿಕ ಸಂಘರ್ಷಕ್ಕೆ ಇದು ಕಾರಣ ಆಗುತ್ತೆ. ಈಗ ನೆಕ್ಸ್ಟು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಖಂಡಿತವಾಗಲೂ ಸಾಮಾಜಿಕ ಪಿಡುಗು, ಕೆಟ್ಟ ವ್ಯವಸ್ಥೆ ಇದು. ಈ ಒಂದು ಸೊಸೈಟಿಗೆ ಅಂದ್ಕೊಂಡಿರ್ತಕ್ಕಂಥ ಒಂದು ಕೆಟ್ಟ ಕಾಯಿಲೆ ಇದು. ಯಾವುದೋ ಈ ಸಾಮಾಜಿಕ ಪಿಡುಗು ಅಂತಕ್ಕಂಥದ್ದು. ನೋಡಿ, ಇದ್ರ ಬಗ್ಗೆ ನೋಡೋಣ ಈಗ ಕ್ವಿಕ್ಕಾಗಿ ಏನಿದೆ ಅಂತ. ಭಾರತದಲ್ಲಿ ಸ್ತರವಿನ್ಯಾಸ ವ್ಯವಸ್ಥೆಯನ್ನು ಜಾತಿ ಪದ್ಧತಿಯಲ್ಲಿ ಗುರುತಿಸಬಹುದಾಗಿದೆ. ಸ್ತರವಿನ್ಯಾಸ ಆಗಲಿ, ಅಸ್ಪೃಶ್ಯತೆ ಆಗಲಿ, ಮತ್ತೊಂದಾಗಲಿ, ಶೋಷಣೆ ಆಗಲಿ, ತಾರತಮ್ಯ ಆಗಲಿ, ಇವೆಲ್ಲವನ್ನು ಜಾತಿಯಲ್ಲಿ ಬಿಟ್ಟು ನೀವು ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಹಳ ಜಾತಿಗಳಿಂದ ಇವೆಲ್ಲ ಬಂದಿರುವಂಥದ್ದು ಇಲ್ಲಿ. ಸೊ ಭಾರತದಲ್ಲಿ ಜನ ಸಾವಿರಾರು ಜಾತಿ ಸಮೂಹಗಳಲ್ಲಿ ಹಂಚಿ ಹೋಗಿದ್ದಾರೆ. ಈ ಜಾತಿಗಳಲ್ಲಿ
ಕೆಲವು ಮೇಲ್ಜಾತಿಗಳು ಎನಿಸ್ಕೊಂಡ್ರೆ ಮತ್ತೆ ಕೆಲವು ಕೆಳಜಾತಿಗಳು ಎನಿಸ್ಕೊಂಡಿವೆ. ಜಾತಿಯ ಸ್ತರವಿನ್ಯಾಸದಲ್ಲಿ ಅಸ್ಪೃಶ್ಯರನ್ನ ಸಮಾಜವು ಕಡೆಯ ಹಂತದವರೆಂದು ಪರಿಗಣಿಸಿತ್ತು. ಅಂದರೆ ಅಸ್ಪೃಶ್ಯರನ್ನು ಇಟ್ಸ್ ಎ ಲೀಸ್ಟ್, ಅದು ಒಂದು ಸಮಾಜದ ಕಟ್ಟ ಕಡೆಯ ಒಂದು ಜನಾಂಗ ಅಂತ ಟ್ರೀಟ್ ಮಾಡ್ತಿದ್ರು ಅವ್ರನ್ನ. ಯಾರನ್ನು? ಅಸ್ಪೃಶ್ಯರನ್ನು. ಅಂಥ ಹೀನವಾಗಿ ಕೀಳುವಾಗಿ ಅವ್ರನ್ನ ಟ್ರೀಟ್ ಮಾಡ್ತಾಯಿದ್ರು ಅಂತ. ಸೊ ನೆಕ್ಸ್ಟ್ ಸ್ಕಾಲಪ್ ಮಾಡೋಣ ಇಲ್ಲಿ. ಸೊ ಇದ್ರ ಬಗ್ಗೆ ಏನು ಹೇಳಿದರೆ ಅಂತ, ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷವಾದಂಥ ಒಂದು ಆಚರಣೆ. ಅದು ಖಂಡಿತವಾಗ್ಲೂ ಅಮಾನುಷವಾದಂಥ ಕೆಟ್ಟ ಆಚರಣೆ ಅದು. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದ್ದಾರೆ. ಆ ಕಾಲಘಟ್ಟದಲ್ಲೇ ಹೇಳಿದರು. ಅಂದರೆ ಅವರ ಒಂದು ಅವಧಿಯಲ್ಲಿ ಅವರು ಹೋರಾಟ ಮಾಡಬೇಕಾದ್ರೂ ಇವೆಲ್ಲ ಇತ್ತು ಅಂದರೆ, ಜೀವಂತವಾಗಿತ್ತು ಅಂದರೆ, ಎಲ್ಲಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅದು. ಕೆಲವೊಂದು ಕಡೆ ಇನ್ನೂ ಇದೆ, ಹಳ್ಳಿಗಳಲ್ಲಂತೂ ಇನ್ನೂ ಜೀವಂತವಾಗಿದೆ ಇದು. ಅಸ್ಪೃಶ್ಯತೆ ಆಚರಣೆಯ ಪರಿಣಾಮದಿಂದಾಗಿ ಅದಕ್ಕೆ ಒಳಗಾದ ಕೆಳಜಾತಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅನುಕೂಲ ಮತ್ತು ಅವಕಾಶಗಳನ್ನು ಪಡೆಯುವುದರಿಂದ ವಂಚಿತವಾದವುಗಳು. ಈ ಸ್ಥಿತಿ ಕೆಲವು ಶತಮಾನಗಳವರೆಗೂ ಮುಂದುವರೆದಿತ್ತು ಅಂತ. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಈಗ ಎಲ್ಲ ವರ್ಗದವರಿಗೂ ಎಲ್ಲ ರೀತಿಯ ಸೌಲಭ್ಯಗಳು ಸಂವಿಧಾನಾತ್ಮಕವಾಗಿ ದೊರಕುತ್ತಿವೆ. ಹಿಂದುಳಿದ ಜಾತಿಯ ವರ್ಗದವರಿಗೆ ವಿಶೇಷ ಸೌಲಭ್ಯ ನೀಡಲಾಗುತ್ತೆ ಅಂತ. ಕ್ರಮೇಣವಾಗಿ ಹೆಚ್ಚುತ್ತಿರುವ ಸಾಕ್ಷರತೆಯಿಂದಾಗಿ ಸಾಮಾಜಿಕ ಜಾಗೃತಿ ಮೂಡತೊಡಗಿದ್ದು ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು ಕಡಿಮೆ ಆಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸಾಕ್ಷರತೆಯಿಂದಾಗಿ ಸಾಮಾಜಿಕ ಜಾಗೃತಿ ಇಲ್ಲಿ ಮೂಡಿ ಅಸ್ಪೃಶ್ಯತೆ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಸ್ಪೃಶ್ಯತೆ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ. ಯಾಕೆಂದರೆ ಈ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಅವೆಲ್ಲವನ್ನು ಅನುಭವವನ್ನು ಪಡ್ಕೊಳ್ತಾ ಇರೋರು, ಅನುಭವವನ್ನು ಪಡಿತಾ ಇರೋರು, ಅನುಭವವನ್ನು ಮತ್ತೊಬ್ಬರಿಗೆ ಹೇಳ್ತಾ ಇರೋರು, ಅವರೆಲ್ಲ ಗೊತ್ತಿರುತ್ತೆ ಅವರಿಗೆ ಈ ಅಸ್ಪೃಶ್ಯತೆ ಪಿಡುಗು ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅಂತ. ಸೊ ಇದು ಸಮಾಜದ ಸ್ವಾಗತಾರ್ಹವಾದ ಬೆಳವಣಿಗೆಯಾಗಿದ್ದು ಸಾಮಾಜಿಕ ಸಾಮರಸ್ಯದ ಬೆಳವಣಿಗೆಗೆ ಸಹಾಯವಾಗಿದೆ ಅಂತ. ಇನ್ನು ಈ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಯಾವ ಕ್ರಮಗಳನ್ನು ಸರ್ಕಾರ ಮಾಡಿದೆ ಅಂತ. ಇಲ್ಲಿ ಅಸ್ಪೃಶ್ಯತೆಯ ಒಂದು ಕಳಂಕವನ್ನು ತೊಡೆದು ಹಾಕಲಿಕ್ಕೆ ನೋಡಿ, ನಾನು ಹೇಳಿದ್ನಲ್ಲ, ಸಮಾಜ ಸುಧಾಕರ ಬಗ್ಗೆ ಹೇಳಿದೆ ನಿಮಗೆ. ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದರು, ಅಂಬೇಡ್ಕರ್ ಅವರು, ಇವರೆಲ್ಲ ತೀವ್ರವಾಗಿ ಪ್ರಯತ್ನ ಮಾಡ್ತಾರೆ. ಇದನ್ನೆಲ್ಲ ಹೆಂಗಾದರೂ ಮಾಡಿ ಹೋಗಲಾಡಿಸ್ಬೇಕಂತ. ಇಷ್ಟಾದರೂ ಕೂಡ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಹೋಗಲಾಡಿಸಲಿಕ್ಕೆ ಇನ್ನೂ ಸಾಧ್ಯವಾಗಿಲ್ಲ. ಸೊ ಇದನ್ನು ತಡೆಯಲು ಕಾನೂನುಗಳನ್ನು ಜಾರಿ ಮಾಡಲಾಗಿದೆ ಅಂತ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಕಾನೂನುಗಳನ್ನು ಇಲ್ಲಿ ಜಾರಿ ಮಾಡಲಾಗಿದೆ ಅಂತ. ಸೊ ನೆಕ್ಸ್ಟು ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆ ನಿಷೇಧ ಮಾಡಿದೆ ಅಂತ. ನೋಡಿ, ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಕೇಳ್ತಾರೆ ನಿಮಗೆ. ಅಸ್ಪೃಶ್ಯತಾ ಆಚರಣೆಗಳನ್ನು ನಿಷೇಧ ಮಾಡಿರ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು? ಸಂವಿಧಾನದ 17ನೇ ವಿಧಿ. ಇವೆಲ್ಲ ಪೊಲಿಟಿಕಲ್ ಡಿವಿಷನಲ್ಲಿ ಕೇಳ್ಬೋದು ಕ್ವಶನ್ಸನ್ನು. ಸೊ ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ನೋಡಿ ಯಾವಾಗ 1955ರಲ್ಲಿ ಜಾರಿಗೊಳಿಸಿದೆ ಅಂತ. ಸೊ 17ನೇ ವಿಧಿ ಹೇಳುತ್ತೆ ಸೊ ಅಸ್ಪೃಶ್ಯತೆ ಅಂತಕ್ಕಂಥ ಆಚರಣೆ ನಿಷೇಧ ಮಾಡಿ ಅಂತ ಹೇಳುತ್ತೆ. ಇನ್ನು 1955ರಲ್ಲಿ ಇಂಡಿಯನ್ ಗೌರ್ಮೆಂಟ್ ಬಂದು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೊಳಿಸುತ್ತದೆ. ಇದರಲ್ಲಿ ಕಂಡುಬಂದ ಕೆಲವು ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ಅದನ್ನು ಚೇಂಜ್ ಮಾಡ್ತಾರೆ, ಟೈಟನ್ನು ಚೇಂಜ್ ಮಾಡ್ತಾರೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಆಗುತ್ತೆ. ಯಾವಾಗ? 1976ಅಲ್ಲಿ. ಸೊ 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಅಂತಿರುತ್ತೆ. ಅದನ್ನು ಚೇಂಜಸ್ ಮಾಡಿ 1976ಅಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮತ್ತೆ ಅದಕ್ಕೆ ಮರುನಾಮಕರಣ ಮಾಡ್ತಾರೆ. ಸೊ ಈ ಕಾಯ್ದೆ ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹ ಅಪರಾಧ ಅಂತ ಹೇಳುತ್ತೆ ಅದು. ಸೊ ಅದಾದ ನಂತರದಲ್ಲಿ ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನದ ಹಾಗೂ ಸಮಾನತೆಯ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೂ ಅದು ನೀಡಲಾಗುತ್ತೆ. ಸೊ ವಿಶೇಷವಾಗಿ ಪರಿಶಿಷ್ಟರನ್ನು ಒಳಗೊಂಡಂತೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಗಳನ್ನು ಕಲ್ಪಿಸಲಾಗಿದೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ. ಇಲ್ಲಿ ರಾಜಕೀಯ, ಆರ್ಥಿಕ, ಉದ್ಯೋಗಾವಕಾಶಗಳನ್ನು ರಿಸರ್ವೇಷನ್ಸ್ಗಳನ್ನು ಇಲ್ಲಿ ಕೊಟ್ಟಿದೆ. 1989ರ ಶಾಸನವು ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಯಾವ ಶಾಸನವು ಅಸ್ಪೃಶ್ಯತಾ ನಿರ್ಮೂಲನೆಗೆ ಕುರಿತಾದ ವಿಶೇಷ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅಂದರೆ 1989ರ ಶಾಸನ. ಇವೆಲ್ಲ ಇಂಪಾರ್ಟೆಂಟು. ಆಮೇಲೆ ನಾನು ಆವಾಗಲೇ ಹೇಳಿದೆ ಇದ್ರ ಬಗ್ಗೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ನಿಷೇಧವನ್ನು ಮಾಡುತ್ತೆ. ಸೊ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿ ಚೇಂಜಸ್ ಮಾಡಿ 1976ಅಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಅಂತ ಆಗುತ್ತೆ ಅದು. ಇವೆಲ್ಲ ತಿಳ್ಕೊಳ್ಬೇಕು ನೀವು. ಅದಾದಮೇಲೆ 1989ನಲ್ಲಿ 1989ರಲ್ಲಿ ಶಾಸನ ಇದೆ ಒಂದು. ಅದೇನು ಹೇಳುತ್ತೆ ಅದು? ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ಅದು ವಹಿಸುತ್ತೆ. ಆಯಿತಾ? ಹೀಗೆ ಸ್ವತಂತ್ರ ಭಾರತವು ಅಸ್ಪೃಶ್ಯತೆಯ ನಿವಾರಣೆಗಾಗಿ ವಿಶೇಷ ಆಸಕ್ತಿಯನ್ನು ವಹಿಸಿ ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶಗಳನ್ನು ಇಲ್ಲಿ ಶ್ರಮಿಸಲಿಕ್ಕೆ ಬಂದಿದೆ ಅಂತ. ಸೊ ಇಲ್ಲಿ ಬಲಭಾಗದಲ್ಲಿ ಒಂದಷ್ಟು ಭಾಳ ಪ್ರಮುಖವಾದಂಥ ಅಂಕಿಅಂಶಗಳಿದೆ. ಅದು ನೋಡೋಣ. ಅದನ್ನು ವಿಧಿಗಳ ಬಗ್ಗೆ ನೋಡಿ, ಇಲ್ಲಿ ನಿಮಗಿದು ತಿಳಿದಿರಲಿ ಅಂತ. ಸೊ ಏನೆಲ್ಲ ಪಾಯಿಂಟ್ ಇದೆ ಇಲ್ಲಿ? ಮೊದಲನೇ ಪಾಯಿಂಟು, ಸಂವಿಧಾನದ 15, 16, 17, 38 ಮತ್ತು 46ನೇ ವಿಧಿಗಳು ಭಾರತೀಯ ಪ್ರಜೆಗಳ ನಡುವೆ ಯಾವುದೇ ಬಗೆಯ ತಾರತಮ್ಯ ಮಾಡಬಾರ್ದು ಅಂತ ತಿಳಿಸಿದೆ ಅಂತ. ಯಾವುದೇ ಬಗೆಯ ತಾರತಮ್ಯ. ಸೊ
ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 15, 16, 17, 38 ಮತ್ತು 46ನೇ ವಿಧಿಗಳು. ಸೊ ಆರ್ಟಿಕಲ್ಸ್ 15, 16, 17, 38 ಆ್ಯಂಡ್ 46ನೇ ವಿಧಿಗಳು ಏನಿದೆ ಗೊತ್ತಾ? ಭಾರತೀಯ ಪ್ರಜೆಗಳ ನಡುವೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಮಾಡಲೇಬಾರ್ದು ಅಂತ, ಅಂದರೆ ತಾರತಮ್ಯ ಮಾಡಬಾರ್ದು ಅಂತ. ಇನ್ನು ಅದನ್ನು ಬಿಟ್ಟರೆ ಸಂವಿಧಾನದ 16 4ನೇ ವಿಧಿ, 32 ಉಪವಿಧಿ 4 ಈ ವಿಧಿಗಳು ಉದ್ಯೋಗ ವಲಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಾತಿಯನ್ನು ಡಿಕ್ಲೇರ್ ಮಾಡಿದೆ ಅಂತ. ನೋಡಿ ಯಾವ ವಿಧಿ ಇದು? ರಿಸರ್ವೇಷನ್ ಡಿಕ್ಲೇರ್ ಮಾಡಿರುವುದು ಕೆಲವೊಂದು ಇಲ್ಲಿ ಐ ಥಿಂಕ್ ಉದ್ಯೋಗದ ವಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. 16 4ನೇ ವಿಧಿ, 324 ಇದು ಇವೆರಡು ವಿಧಿಗಳು. ಇನ್ನು ಅದು ಬಿಟ್ಟರೆ 330, 332 ಮತ್ತು 334 ವಿಧಿಗಳು ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟರಿಗೆ ಮೀಸಲಾತಿಯನ್ನು ಇಲ್ಲಿ ನೀಡಿರುವಂಥದ್ದು. ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಾತಿ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥ ವಿಧಿಗಳು ನೋಡಿ, ಉದ್ಯೋಗದ ಮೀಸಲಾತಿಗೆ ವಿಧಿಗಳು ಬೇರೆ, ರಾಜಕೀಯ ಸೆಕ್ಟರಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥ ವಿಧಿಗಳು ಬೇರೆ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ವಿವಿಧ ಉದ್ಯೋಗ ಅಂತ ಬಂದಾಗ ಮೀಸಲಾತಿಗೆ ಸಂಬಂಧಪಟ್ಟಾಗಿ 16 4 324 ಬರುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ 330, 332 ಮತ್ತು 334ನೇ ವಿಧಿಗಳು ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟರಿಗೆ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು. ಇನ್ನು 29ನೇ ವಿಧಿ ಶೈಕ್ಷಣಿಕವಾಗಿ ಸೌಲಭ್ಯವನ್ನು ಡಿಕ್ಲೇರ್ ಮಾಡಿದೆ ಅಂತ. ನೆಕ್ಸ್ಟು 29ನೇ ವಿಧಿ ಶೈಕ್ಷಣಿಕವಾಗಿ ಸೌಲಭ್ಯವನ್ನು ಡಿಕ್ಲೇರ್ ಮಾಡಿದೆ. 25ನೇ ವಿಧಿ ಬಂದು ಜನರೆಲ್ಲರಿಗೂ ಸಾರ್ವಜನಿಕವಾಗಿ ಧಾರ್ಮಿಕ ಕೇಂದ್ರಗಳಿಗೆ ಪ್ರವೇಶ ಮಾಡ್ತಕ್ಕಂಥ ಮುಕ್ತ ಅವಕಾಶ ನೀಡಿದೆ. ಸಾರ್ವಜನಿಕವಾಗಿ ಧಾರ್ಮಿಕ ಕೇಂದ್ರಗಳಿಗೆ ಪ್ರವೇಶ ಮಾಡ್ತಕ್ಕಂಥ ಮುಕ್ತ ಅವಕಾಶ. ಇನ್ನೂ ಹಳ್ಳಿಗಳಲ್ಲಿ ಈ ಕೆಟ್ಟ ವ್ಯವಸ್ಥೆ ಇನ್ನೂ ಇದೆ ಇದು. ಸೊ ಇಲ್ಲಿ ನೋಡಿದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ 25ನೇ ವಿಧಿಯಲ್ಲಿ ಧಾರ್ಮಿಕವಾಗಿ ಎಲ್ಲರಿಗೂ ಮುಕ್ತವಾಗಿ ವಿಸಿಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದರೆ, ಬಟ್ ಹಳ್ಳಿಗಳಲ್ಲಿ ಇಲ್ಲ, ಇದು ಕಷ್ಟ ಇದು, ಆಯಿತಾ? ಸೊ ಇದಿಷ್ಟು ನಿಮಗೆ ಭಾಳ ಪ್ರಮುಖವಾದಂಥ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಸೊ ಈ ಒಂದು ಪಾಠದಲ್ಲಿ ಅದು ಮೊದಲನೇದು ಬಂದ್ಬಿಟ್ಟು ಅಧ್ಯಾಯ 7ರಲ್ಲಿ ಭಾರತ ಅನ್ಯ ರಾಷ್ಟ್ರಗಳ ಜೊತೆ ಹೊಂದಿರತಕ್ಕಂಥ ಸಂಬಂಧಗಳು. ಸೊ ಅದು ಬಂದ್ಬಿಟ್ಟು ಭಾರತ ಪಾಕಿಸ್ತಾನದ ಸಂಬಂಧ ಆಗಿರ್ಬೋದು, ಭಾರತ ಚೀನಾದ ಸಂಬಂಧ ಆಗಿರ್ಬೋದು, ಭಾರತ ಮತ್ತು ಅಮೆರಿಕದ ಸಂಬಂಧ ಆಗಿರ್ಬೋದು, ಮತ್ತು ಭಾರತ ಮತ್ತು ರಷ್ಯಾದ ಸಂಬಂಧ ಆಗಿರ್ಬೋದು. ಸೊ ಹಾಗೆಯೇ ಮುಂದುವರೆದಂತೆ ಇಂಡಿಯಾ ಮತ್ತು ರಷ್ಯಾ ಇವೆರಡರ ನಡುವಿನ ಸಂಬಂಧ ಭಾಳ ಅತ್ಯುತ್ತಮವಾಗಿತ್ತು ಅನ್ನಲಿಕ್ಕೆ ಹಲವಾರು ಎಕ್ಸಾಂಪಲ್ಸ್ ಇದೆ, ನಿದರ್ಶನ ಇದೆ. ಅವರಿಗೆ ನಮ್ಮ ಮಾಡಿದಂಥ ಸಪೋರ್ಟ್ಗಳು ಯಾವುದನ್ನು ಕೂಡ ಇಂಡಿಯನ್ಸ್ ಮರೆಯೋಕ್ಕಾಗಲ್ಲ. ಅವೆಲ್ಲ ಇರೋದ್ರಿಂದ ಇವತ್ತಿಗೂ ಕೂಡ ಸೊ ಬೆಸ್ಟ್ ರಿಲೇಷನ್ಶಿಪ್ಪಿನಲ್ಲಿ ಹೊಂದಿರುವಂಥದ್ದು. ಅದಾದಮೇಲೆ ಭಾಳ ಪ್ರಮುಖವಾಗಿ ಮತ್ತೊಂದು ಅಧ್ಯಾಯದಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಸೊ ಜನರಲ್ಲಿ ಭಿನ್ನತೆ ಹೇಗಾಗುತ್ತೆ ಅಂತ ತಿಳ್ಕೊಂಡ್ವಿ. ಅಸ್ಪೃಶ್ಯತೆಯ ಒಂದು ಸಾಮಾಜಿಕ ಪಿಡುಗು ಹೇಗೆ ಅಂತ ತಿಳ್ಕೊಂಡ್ವಿ. ಈ ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಮಾಡಿರ್ತಕ್ಕಂಥ ಸಂವಿಧಾನಾತ್ಮಕ ಕ್ರಮಗಳ ಬಗ್ಗೆ ಎಲ್ಲವನ್ನು ನಾವು ಈಗ ಪೂರ್ಣ ಪ್ರಮಾಣದಲ್ಲಿ ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ತಿಳಿಸಿದ್ದೀನಿ. ಐ ಹೋಪ್ ನಿಮಗೆಲ್ಲ ಖಂಡಿತವಾಗ್ಲೂ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ರೆ TETಯಲ್ಲಿ ಪೇಪರ್ 2ನಲ್ಲಿ ಖಂಡಿತವಾಗ್ಲೂ ನೀವೆಲ್ಲ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯೊಂದಿಗೆ ನಾನು ಈ ಒಂದು ಸರಣಗಳನ್ನು ಆರಂಭ ಮಾಡಿರುವಂಥದ್ದು. ಸೊ ದಯಮಾಡಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ವಿಡಿಯೋನ ನೋಡಿದ ಮೇಲೆ ಎಲ್ಲರಿಗೂ ಮರದಿ ಶೇರ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜಲ್ಲಿ ಕೂಡ TETಗೆ ಸಂಬಂಧಪಟ್ಟಂಥ ಎಲ್ಲ ಹಲವಾರು ವಿಡಿಯೋಗಳು ಅಲ್ಲಿ ಅಪ್ಡೇಟ್ ಆಗಿದೆ, ಅಲ್ಲೂ ನೀವು ವಾಚ್ ಮಾಡ್ಬೋದು. ನಮ್ಮ ಫೇಸ್ಬುಕ್ ಪೇಜನ್ನ ನೀವು ಫಾಲೋ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಕ್ಲಿಕ್ ಮಾಡಿ ದಯಮಾಡಿ ಫಾಲೋ ಮಾಡಿ. ಹಾಗೆಯೇ ಎಲ್ಲರಿಗೂ ಆ ಫೇಸ್ಬುಕ್ಕನ್ನು ನೀವು ಫಾಲೋ ಮಾಡಿದ್ಮೇಲೆ ನಮ್ಮ ಫೇಸ್ಬುಕ್ ಲಿಂಕನ್ನು, ನಮ್ಮ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿ. ಸೊ ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದ.